गच्छते संभवाय अखिलसत्त्वमूर्तये पुंसां पुनः पारमहंस्याश्रमे व्यवस्थितानाम् अनुमृग्यदाशुषे स्वस्ति श्रीरस्तु मे शस्तं निस्तुलात् पुनः वस्तुनो नित्यं समस्तव्यस्तयोगतः यस्य प्रचण्डतपसा श्रुतिगीतवृत्तः तुष्टो हरिः किल वशं वदतामवापः श्रीमद्वसन्मतपयोनिधिपूर्णचन्द्रः श्रीविष्णुतीर्थमुनिराड्मुदमातनोतु ಶ್ರೀ ಗುರುಭ್ಯೋ ನಮಃ. ಮಹನ್ನಿಂದಾವರ್ಜನ ಪ್ರಕರಣ ಅಂತ 8ನೇ ಪ್ರಕರಣ ಆಗ್ತಾ ಇದೆ. ಮಹನ್ನಿಂದ ಅಂದರೆ ದೊಡ್ಡವರು, ಬ್ರಹ್ಮಜ್ಞಾನಿಗಳು ಅಂತ ಯಾರಿರ್ತಾರೆ ಅವರ ನಿಂದೆಯನ್ನು ಮಾಡಬಾರದು ಅಂತ ಸಾಮಾನ್ಯತಃ ಇದರ ಅರ್ಥ. ಅದರಲ್ಲಿ ಅನೇಕ ಬೇರೆ ಬೇರೆ ಕಥೆಗಳು, ದೊಡ್ಡವರು ಯಾರ್ಯಾರು ಹಿರಿಯರ ನಿಂದೆಯನ್ನ ಮಾಡಿದ್ರು ಅವರಿಗೆ ಆದ ಫಲ ಏನು, ಆ ಹಿರಿಯರ ನಿಂದೆ ಕೇಳೋದು ಕೂಡ ತಪ್ಪು ಅಂತ ಆ ರುದ್ರದೇವರು ಮತ್ತು ದಾಕ್ಷಾಯಿಣಿ ಇವರ ಒಂದು ಸಂವಾದ. ಆಮೇಲೆ ರಹುಗಣರಾಜ ಮತ್ತು ಜಡಭರತ ಇವರ ಸಂವಾದ. ಆ ಸಂವಾದದಲ್ಲಿ ಒಂದು ಶ್ಲೋಕ, ನಮೋ ಮಹದ್ಭ್ಯೋಸ್ತು ನಮಃ ಶಿಶುಭ್ಯೋ ನಮಯುವಭ್ಯೋ ನಮಃ ವಟುಭ್ಯಃ ಯೇ ಬ್ರಾಹ್ಮಣಾಗಾಂ ಅವಧೂತಲಿಂಗಾಶ್ಚರಂತಿ ತೇಭ್ಯಃ ಶುಭಮಸ್ತು ರಾಜ್ಞಾಂ ಅಂತ ರಹುಗಣರಾಜ ಹೇಳುವ ಒಂದು ಶ್ಲೋಕ. ಅವನು ಜಡಭರತ ಇವರ ಸಂವಾದದಲ್ಲಿ ಬಂದಿರುವ ಶ್ಲೋಕ. ಈ ಶ್ಲೋಕವನ್ನೇ ಮಹನ್ನಿಂದ ವರ್ಜನ ಪ್ರಕರಣದಲ್ಲಿ ಕೊನೆಯ ಶ್ಲೋಕವನ್ನಾಗಿ ಆರಿಸ್ಕೊಂಡಿದ್ದಾರೆ ವಿಷ್ಣುತೀರ್ಥರು. ಈ ಶ್ಲೋಕ ಇದು ಯಾವ ಸಂದರ್ಭದಲ್ಲಿ ಹೇಳ್ತಾನೆ ಅಂದರೆ, ಆ ಜಡಭರತ ಆ ಪಲ್ಲಕ್ಕಿಯನ್ನ, ರಹುಗಣರಾಜನ ಪಲ್ಲಕ್ಕಿಯನ್ನ ಹೊತ್ತು ಹೋಗ್ತಾ ಇದ್ದಾಗ ಇವನು ಒಳಗೆ ಕೂತ್ಕೊಂಡು ಎಲ್ಲ ಬೈತಾನೆ. ಯಾರಪ್ಪ ನೀನು ಬಂದಿದೆಯಾ ಹೊಸದಾಗಿ, ಈ ತರಹ ನಮಗೆ ತೊಂದರೆ ಆಗ್ತಾ ಇದೆ ಒಳಗೆ ಕೂತಿರೋರಿಗೆ ಅಂತ 1-2 ಸಲ ಹೇಳಿದಾಗಲೂ ಅವನು ಸರಿಯಾಗಿ ನಡೆದೇ ಹೋಗ್ತಾ ಇರಬೇಕಾದ್ರೆ ಅವನನ್ನು ಕುರಿತು ಬೈತಾನೆ ರಹುಗಣರಾಜ. ಆಮೇಲೆ ಆ ಜಡಭರತನಿಗೆ ಅವನು ಹುಟ್ಟದಾಗಿಂದ ಮಾತೇ ಆಡಿರೋದಿಲ್ಲ, ಅಪರೋಕ್ಷ ಜ್ಞಾನಿ ಅವನು. ಮಾತಾಡಿದ್ರೆ ಎಲ್ಲಿ ಸಂಬಂಧ ಹುಟ್ಟತ್ತೋ ಅದರಿಂದ ಮತ್ತೆ ತಾನು ಹಿಂದಿನ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟಿದ್ದ, ಮತ್ತೆ ಇನ್ನೂ ಯಾವುದೋ ಭೂತದ ಜೊತೆ, ಪ್ರಾಣಿಯ ಜೊತೆ, ಬಂಧುಗಳ ಜೊತೆ ಮಾತನಾಡಿ ಮತ್ತಲ್ಲಿ ಒಂದು ಕನೆಕ್ಷನ್ ಅಂತ ಆಗಿ ಅದರಿಂದ ಮತ್ತೆ ನನಗೆ ಇನ್ಯಾವುದೋ ಜನ್ಮ ಬರಬೇಕು ಅಂತ ಆಗತ್ತೆ. ಯಾರ ಹತ್ರನೂ ಮಾತಾಡೋದೇ ಬೇಡ ಅಂತ ಪರಮಾತ್ಮನ ಧ್ಯಾನದಲ್ಲೇ ಆಸಕ್ತನಾಗಿದ್ದ. ಇವನು 2 ಸಲ ಬೈದಾಗ ಇವನಿಗೆ ಇದೇ ಥರ ಬ್ರಾಹ್ಮಣರ, ಬ್ರಹ್ಮಜ್ಞಾನಿಗಳ ಅವಮಾನವನ್ನು ಮಾಡಿಬಿಟ್ರೆ ಪಾಪ ರಹುಗಣರಾಜ ತುಂಬ ಸಾತ್ವಿಕ, ಅವನಿಗೆ ಪಾಪ ಬರುತ್ತೆ, ಅಧೋಗತಿಗೆ ಹೋಗ್ಬೇಕಾಗತ್ತವನು ಅಂತ
ಹುಟ್ಟದಾಗಿಂದ ಮಾತನಾಡದೇ ಇರುವವನು ಅವತ್ತು ಬಾಯಿ ತೆಗೆದು ಮಾತಾಡ್ತಾನೆ. ಜಡಭರತ ಮಾತಾಡಿದಾಗ ಇವನು ಗೊತ್ತಾಯಿತು ಇವನು ಬ್ರಹ್ಮಜ್ಞಾನಿ ಅಂತ. ಹಾಗೆ ಪಲ್ಲಕ್ಕಿಯಿಂದ ಹಾರಿ ಇವನ ಕಾಲಿಗೆ ಗಟ್ಟಿಯಾಗಿ ಹಿಡಿದು ನಮಸ್ಕಾರ ಮಾಡಿ ತಪ್ಪಾಯಿತು ಅಂತ ಹೇಳಿ ಕೇಳಿ ಅವನು ಉಪದೇಶ ಮಾಡ್ತಾನೆ. ಯಾರು? ಈ ಜಡಭರತ. ಅವಾಗ ತಾನು ಜಡಭರತರಿಗೆ ಅಪಚಾರ ಮಾಡಿದ್ದೇನೆ, ಬ್ರಹ್ಮಜ್ಞಾನಿಗಳಿಗೆ ಅಪಚಾರ ಮಾಡಿದಂತಾಯಿತು ಅಂತ ಆ ಅಪಚಾರ ಮಾಡಿದ ಒಂದು ಅಪರಾಧ, ಆ ಅಪರಾಧಕ್ಕೆ ಕ್ಷಮೆಯನ್ನ ಯಾಚನೆ ಮಾಡ್ತಾ ಹೇಳುವ ಶ್ಲೋಕ ಇದು. ನಮೋ ಮಹದ್ಭ್ಯೋಸ್ತು ನಮಃ ಶಿಶುಭ್ಯೋ ಅಂತ. ಈ ಶ್ಲೋಕ ಮೇಲ್ನೋಟಕ್ಕೆ ಏನು ಅರ್ಥ ಬರುತ್ತೆ ಅಂತಂದ್ರೆ, ನಮೋ ಮಹದ್ಭ್ಯ. ಮಹದ್ಭ್ಯ ಅಂದರೆ ಮಹತ್ ಶಬ್ದ, ದೊಡ್ಡವರಿಗೆ, ಮಹಜ್ಜನರಿಗೆ ನಮಸ್ಕಾರ. ನಮಃ ಶಿಶುಭ್ಯ ಅಸ್ತು, ಶಿಶುಗಳಿಗೆ ನಮಸ್ಕಾರ, ದೊಡ್ಡವರಿಗೆ ನಮಸ್ಕಾರ, ಅದರದ್ದು ಕಾಂಟ್ರಾಸ್ಟ್ ಶಿಶುಗಳಿಗೆ ನಮಸ್ಕಾರ. ಮಧ್ಯದಲ್ಲಿ ಇಬ್ರು, ನಮೋ ಯುವಭ್ಯ, ಯುವಕರಿಗೆ ನಮಸ್ಕಾರ. ನಮ ವಟುಭ್ಯ, ವಟುಗಳಿಗೆ ನಮಸ್ಕಾರ. ಯೇ ಬ್ರಾಹ್ಮಣ ಗಾಂ ಅವಧೂತಲಿಂಗಾ ಚರಂತಿ ತೇಭ್ಯ ಶಿವಮಸ್ತು ರಾಜ್ಞಾಂ. ಯಾರು ಗಾಂ ಅಂತಂದ್ರೆ ಭೂಮಿ, ಯಾರು ಬ್ರಹ್ಮಜ್ಞಾನಿಗಳು ಈ ಭೂಮಿಯನ್ನ ಸಂಚಾರ ಮಾಡ್ತಾ ಇರ್ತಾರೆ. ಎಂತಹ ಬ್ರಹ್ಮಜ್ಞಾನಿಗಳು? ಅವಧೂತಲಿಂಗಾ. ಅವಧೂತ ಅಂದರೆ ಜಾಡಿಸಲ್ಪಟ್ಟ ಅಂತ ಅರ್ಥ. ಈಗ ನಮ್ಮ ಮೈ ಮೇಲೆ ಏನಾದ್ರು ಧೂಳಿದ್ರೆ ಅದನ್ನು ಜಾಡಿಸ್ಕೊಳ್ತೀವಲ್ಲ, ಅದಕ್ಕೇನಂತಾರೆ? ಅವಧೂತ, ಅವಧೂತ ಅಂತ. ಧೂಯಿನ್ ಕಂಪನೆ ಅಂತಲೇ ಧಾತು ಸಂಸ್ಕೃತದಲ್ಲಿ. ಇರಲಿ. ಅವಧೂತ ಲಿಂಗಾಹ ಅಂತಂದರೆ, ಲಿಂಗ ಅಂದರೆ ಇಲ್ಲಿ ಚಿಹ್ನೆ ಅಂತ ಅರ್ಥ. ಏನು ಚಿಹ್ನೆ? ಇವನು ಬ್ರಹ್ಮಜ್ಞಾನಿ ಅಂತ ಕರೆಸಿಕೊಳ್ಳುವಂತಹ ಚಿಹ್ನೆಗಳು. ಅವನ್ನ ಆ ಚಿಹ್ನೆಗಳನ್ನು ಜಾಡಿಸ್ಕೊಂಡು ಬಿಟ್ಟಿದ್ದಾರೆ ಅಂತಂದ್ರೆ ಏನರ್ಥ? ಆ ಬ್ರಹ್ಮಜ್ಞಾನಿಗಳು ಅಂತ ಯಾರಿರ್ತಾರೆ ಅವ್ರು ನೋಡಿದ್ರೆ ಬ್ರಹ್ಮಜ್ಞಾನಿಗಳು ಅಂತಾನೆ ಗೊತ್ತಾಗೋದಿಲ್ಲ ಅಂತ ಅರ್ಥ. ಯಾವ ಚಿಹ್ನೆನೂ ಇರೋದಿಲ್ಲ ಅವರಲ್ಲಿ ಅಂತ ಅರ್ಥ. ಒಂದೇ ನಿಮಿಷ. ಆ ಎಂತಹ ಎಂತಹ ಜ್ಞಾನಿಗಳು ಅಂತಂದ್ರೆ ಅವರಲ್ಲಿ ಯಾವ ಚಿಹ್ನೆಗಳೂ ಇರೋದಿಲ್ಲ. ಬ್ರಹ್ಮಜ್ಞಾನಿ ಅಂತ ಕರೆಸಿಕೊಳ್ಳುವ ಯಾವ ಚಿಹ್ನೆಗಳೂ ಇರೋದಿಲ್ಲ. ಅಂತಹ ಬ್ರಾಹ್ಮಣರು. ಬ್ರಾಹ್ಮಣರು ಅಂದ್ರೆ ನಾ ಹೇಳಿದ್ನಲ್ಲ, ಕೇವಲ ಬ್ರಾಹ್ಮಣ ಜಾತಿ ಅಂತಲ್ಲ, ಬ್ರಹ್ಮಜ್ಞಾನಿಗಳು ಅಂತ. ಅವರಿಗೂ ನಮಸ್ಕಾರ. ರಾಜ್ಞಾಂ ಶಿವಮಸ್ತು, ತೇಭ್ಯ ರಾಜ್ಞಾಂ ಶಿವಮಸ್ತು. ಇಂತಹ ಬ್ರಹ್ಮಜ್ಞಾನಿಗಳಿಂದ ನಮ್ಮ ರಾಜರ ಕುಲ, ರಾಜರ ಪರಂಪರೆಗೆ ಒಳ್ಳೇದಾಗಲಪ್ಪ. ಅಂದ್ರೆ ಇವನಿಗೆ ಹೆದರಿಕೆ, ನನ್ನಂತಹ ರಾಜರು ಅಪಚಾರ ಮಾಡಿಬಿಟ್ಟಿದ್ದಾರೆ ಬ್ರಹ್ಮಜ್ಞಾನಿಗಳಿಗೆ, ನಮ್ಮ ಕುಲಕ್ಕೇನೆ ಇದರಿಂದ ಆಗುವ ಅನರ್ಥ, ಆ ಅನರ್ಥದಿಂದ ನಮ್ಮನ್ನ ಪಾರು ಮಾಡಲಿ ಅಂತ ಕೇಳ್ಕೊತಾ ಇದ್ದಾನೆ. ಇದು ಏನು? ಇದು ಸಾಮಾನ್ಯ ಅರ್ಥ, ಇದರಲ್ಲೇನು ತೊಂದರೆ ಇಲ್ಲ, ಈ ಅರ್ಥ ತಪ್ಪೇನಲ್ಲ. ಆದರೆ ವಿಷ್ಣು ತೀರ್ಥರು ಇದಕ್ಕೆ 4-5 ಅರ್ಥಗಳನ್ನು ಬರೀತಾರೆ. ಆ 4-5 ಅರ್ಥಗಳನ್ನು ಬರೀಲಿಕ್ಕೂ ಕಾರಣ ಇದೆ. ನಾನು ಹೋದ್ಸರಿ ಹೇಳಿದ್ದೆ ಏನಂದ್ರೆ, ಈ ಶ್ಲೋಕ ಇದು ಭಾಗವತದಲ್ಲಿದೆ, ಇದು ವೇದದಲ್ಲೂ ಕೂಡ ಬಂದಿದೆ. ಋಗ್ವೇದದಲ್ಲಿ ಈ ಶ್ಲೋಕ ಬಂದಿದೆ. ಇದಕ್ಕೆ ಮಧ್ವಾಚಾರ್ಯರು ಋಗ್ಭಾಷ್ಯದಲ್ಲಿ ಅರ್ಥವನ್ನು ಬರೆದಿದ್ದಾರೆ. ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ. ವ್ಯತ್ಯಾಸ ಇದೆ ಅಂತಂದ್ರೆ ಅನುಪೂರ್ವಿಯಲ್ಲಿ ಕೆಲವು ಶಬ್ದದಲ್ಲಿ ವ್ಯತ್ಯಾಸ ಇದೆ.
ಆದರೆ ಇದೇ ಥರನೇ ನಮೋ ಮಹದ್ಭ್ಯೋ ನಮ ಅರ್ಭಕೇಭ್ಯೋ ನಮೋ ಯುವಭ್ಯೋ ನಮ ಆಶಿನೇಭ್ಯ ಅಂತ ಬರುತ್ತೆ ಅಲ್ಲಿ ಋಗ್ವೇದದಲ್ಲಿ. ಅಲ್ಲಿ ಆಶೀನೇಭ್ಯ ಅಂತ ಒಂದು ಶಬ್ದ ಇದೆ ವೇದದಲ್ಲಿ. ಆ ಆಶೀನೇಭ್ಯ ಅನ್ನೋದಕ್ಕೆ ಕೆಲವರು ತಪ್ಪರ್ಥ ಮಾಡಿದ್ದಾರೆ, ಬೇರೆಯವರು. ಮಧ್ವಾಚಾರ್ಯರು ಅದಕ್ಕೆ ಅರ್ಥವರಿತಾ ಭಾಗವತದಲ್ಲಿ ಈ ಶ್ಲೋಕದ ಸಮಾಖ್ಯವನ್ನು ಕೊಟ್ಟು ನೋಡ್ರಿ, ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬೃಂಹಯೇತ್ ಅಂತ ನಿಯಮ. ವೇದಕ್ಕೆ ಅರ್ಥ ಮಾಡಬೇಕಾದ್ರೆ ಇಡೀ ಇತಿಹಾಸ, ಅನೇಕ ಪುರಾಣಗಳು, ಸ್ಮೃತಿ ಗ್ರಂಥಗಳು ಇವೆಲ್ಲ ತಲೆಯಲ್ಲಿರಬೇಕು. ಯಾಕೆಂದ್ರೆ ಈ ವೇದದಲ್ಲಿ ಬರುವ ವಾಕ್ಯ, ಅದರಲ್ಲಿ ಬರುವ ಶಬ್ದ, ಅದಕ್ಕೆ ವೇದವ್ಯಾಸ ದೇವರು ಪುರಾಣಗಳಲ್ಲಿ, ಇತಿಹಾಸಗಳಲ್ಲಿ, ಅನೇಕ ಸ್ಮೃತಿ ಗ್ರಂಥಗಳಲ್ಲಿ ಅದರ ಅರ್ಥವನ್ನು ಹೇಳಿಬಿಟ್ಟಿರ್ತಾರೆ. ಆದರೆ ಬೇರೆ ಪದಗಳನ್ನು ಬಳಸಿರ್ತಾರೆ. ಅದಕ್ಕೆ ನಾವೇನು ಮಾಡಬೇಕು, ಯಾರು ವೇದಾರ್ಥವನ್ನು ಹೇಳ್ತಾರೆ ಅವರಿಗೆ ಎಲ್ಲ ಸ್ಮೃತಿ ಗ್ರಂಥಗಳಿಗೂ ತಲೆಯಲ್ಲಿರಬೇಕು. ಆವಾಗ ಅದು ಹೇಳಲಿಕ್ಕೆ, ಆ ವೇದಕ್ಕೆ ಅರ್ಥ ಮಾಡಲಿಕ್ಕೆ ಸಾಧ್ಯ. ಯಾಕೆಂದರೆ ಸ್ಮೃತಿ ಮತ್ತು ಎಲ್ಲ ವೇದಕ್ಕೆ ಅನುಸಾರಿಯಾದ ಇದು ಮಹಾಭಾರತ, ರಾಮಾಯಣ, ಸ್ಮೃತಿ ಗ್ರಂಥಗಳು, ಪುರಾಣಗಳು, ಇದಕ್ಕೆ ಅವಿರುದ್ಧವಾಗಿ ವೇದಕ್ಕೆ ಅರ್ಥವನ್ನು ಮಾಡಬೇಕು. ಅಲ್ಲ, ಆಶೀನೇಭ್ಯ ಅಂತ ವೇದದಲ್ಲಿ ಆಶೀನ ಶಬ್ದ ಇದೆ, ಭಾಗವತದಲ್ಲಿ ಆ ವಟುಭ್ಯ ಅಂತಿದೆ. ಅದರಿಂದ ವಟುಗಳು ಅಂತ ಅರ್ಥ ಆ ಶಬ್ದಕ್ಕೆ. ಬೇರೆಯವರು ಯಾರು ಸರಿಯಾಗಿ ಅರ್ಥ ಮಾಡಿಲ್ಲ. ಇರಲಿ, ಯಾತಕ್ಕೆ ಹೇಳಿದೆ ಅಂದರೆ ಇದು ವೇದದಲ್ಲೂ ಬಂದಿದೆ. ವೇದದಲ್ಲಿ ಬಂದಾಗ ಆಚಾರ್ಯರು ಇದನ್ನ ಪರಮಾತ್ಮನ ಪರವಾಗಿ ಅರ್ಥವನ್ನು ಮಾಡಿದ್ದಾರೆ ಈ ಶ್ಲೋಕಕ್ಕೆ. ಅದರ ಒಂದು ಇನ್ಸ್ಪಿರೇಷನ್ ವಿಷ್ಣು ತೀರ್ಥರಿಗೆ. ಏನು, ಮೇಲ್ನೋಟಕ್ಕೆ ಅರ್ಥ ಏನು ತೋರುತ್ತೆ ಸರಿ, ಆದರೆ ಇದಕ್ಕೆ ಇನ್ನೂ ಅನೇಕ ಅರ್ಥಗಳನ್ನು ಹೇಳಬಹುದು ಅಂತ ವಿಷ್ಣು ತೀರ್ಥರು ಇದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಹೇಳಿದ್ದಾರೆ. ಅದರಲ್ಲಿ ಏನು ಹೇಳಿದ್ದಾರೆ ಅಂತ ಒಂದು 2-3 ಅರ್ಥವನ್ನು ನೋಡೋಣ. ವಿಷ್ಣು ತೀರ್ಥರ ಪ್ರಕಾರ ಮೊದಲು ವಿಷ್ಣು ತೀರ್ಥರಂತಾರೆ, ಮೊದಲು ಏವಂ ಆಕ್ಷಿಪ್ಯ ಅಜ್ಞಾನ ಕೃತಾದೇವ ಅವಜ್ಞಾನಾತ್ ಪ್ರಸಕ್ತಸ್ಯ ಮಹತಃ ಅನರ್ಥಸ್ಯ ನಿವೃತ್ತಿಂ ಪ್ರಾರ್ಥಯತೆ. ಏನು ಅಪಚಾರವನ್ನ ಮಾಡಿದ್ದಾನೆ ಯಾರು, ರಹುಗಣರಾಜ, ಬ್ರಹ್ಮಜ್ಞಾನಿಗಳಾದ ಜಡಭರ್ತರನ್ನ ಬೈದಿದ್ದು, ಆ ಮಾಡಿದ್ರಿಂದ ತನ್ನ ತಪ್ಪಾಗಿದೆ ಅಂತ ಗೊತ್ತಾಗಿದೆ ಅವನಿಗೆ. ಅದಕ್ಕೆ ಆ ಮಹಾತ್ಮರಿಗೆ ಮಾಡಿದ ಅಪಮಾನ, ಅದರಿಂದ ಬಂದ ಪಾಪ, ಅದರ ನಿವಾರಣೆಗೆ ನಮಸ್ಕಾರ ರೂಪದಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂತ ಮೊದಲು ಪೀಠಿಕೆಯನ್ನು ಕೊಟ್ಟಿದ್ದಾರೆ ವಿಷ್ಣು ತೀರ್ಥರು. ಕೊಟ್ಟು ಹೇಳ್ತಾರೆ, ಮೊದಲು ನಮೋ ಮಹದ್ಭ್ಯ ಅಸ್ತು ನಮಃ ಶಿಶುಭ್ಯ ಅಂತ ಏನಿದೆ, ಯಾಕಪ್ಪ ನಮಸ್ಕಾರವನ್ನು ಮಾಡಬೇಕು? ಅವಮಾನ ಆಯಿತು, ಅವಮಾನಕ್ಕೆ ಅಪರಾಧವನ್ನು ಕ್ಷಮಾ ಮಾಡಬೇಕು ಅಂತ ಏನು ಕೇಳಿದ್ದ, ಯಾಕೆ ಅಂತ ಕೇಳಿದ್ರೆ ಅದಕ್ಕೊಂದು ಪ್ರಮಾಣವನ್ನು ಕೊಡ್ತಾರೆ ವಿಷ್ಣು ತೀರ್ಥರು. ಆಯುಷ್ರಿಯಂ ಯಶೋಧೈರ್ಯಂ ಲೋಕಾನಾಂ ಆಶಿಷಯೇವಚ ಹಂತಿ ಶ್ರೇಯಾಂಸಿ ಸರ್ವಾಣಿ ಪುಂಸೋ ಮಹದತಿಕ್ರಮ ಅಂತ ಈ ಶ್ಲೋಕ. ಇದು ಭಾಗವತದಲ್ಲೇ ಬಂದಿರುವ ಶ್ಲೋಕ, ದಶಮಸ್ಕಂದದಲ್ಲಿ. ಅಂದರೆ ಆಯುಷ್ಯ, ಶ್ರಿಯಂ ಅಂದರೆ ಸಂಪತ್ತು, ಯಶಃ ಅಂದರೆ ಕೀರ್ತಿ, ಆಮೇಲೆ ಪುಣ್ಯ, ಲೋಕಾನಾಂ ಆಶಿಷ ಏವಚ, ಇವನಿಗೆ ಐಹಿಕ ಸುಖ ಏನು ಸಿಗ್ತಾ ಇದೆ ಅದು, ಮತ್ತು ಪಾರಲೌಕಿಕ ಸುಖ, ಇದೆಲ್ಲವೂ ಕೂಡ ಸರ್ವಾಣಿ ಮಹದತಿಕ್ರಮ ಪುಂಸಃ ಹಂತಿ. ದೊಡ್ಡವರನ್ನ ಅವಹೇಳನ ಮಾಡಿಬಿಟ್ರೆ, ದೊಡ್ಡವರನ್ನ ಅತಿಕ್ರಮಣ ಮಾಡಿದರೆ
ಅವರ ನಿಂದೆಯನ್ನ ಮಾಡಿದರೆ, ಕೇಳಿದರೆ, ಅನುಮೋದನೆ ಮಾಡಿದರೆ, ಇವನೇನ್ ಮಾಡ್ಬೇಕಾಗಿಲ್ಲ, ಬೇರೆಯವರು ಮಾಡ್ತಾ ಇರೋದನ್ನು ಕೇಳಿದ್ರೆ ಅಥವಾ ಮಾಡುವಂತ ಪ್ರಚೋದನೆ ಮಾಡಿದರೆ, ಇದು ಯಾರು ಮಾಡ್ತಾರೋ ಅವರಿಗೆ ಇಷ್ಟೆಲ್ಲ ನಾಶ ಆಗಿಬಿಡುತ್ತೆ. ಆಯುಸ್ಸು ನಾಶ ಆಗತ್ತೆ, ಆಯುಸ್ಸು ಕ್ಷೀಣವಾಗತ್ತೆ, ಸಂಪತ್ತು ಕೀರ್ತಿ ಎಲ್ಲವೂ ಕೂಡ ಹೋಗ್ಬಿಡತ್ತೆ. ಆದ್ದರಿಂದ ದೊಡ್ಡವರ ನಿಂದೆಯನ್ನ ಮಾಡಬಾರದು ಅಂತ ತಿಳಿದಿದ್ದ ರಘುಗುಣ ರಾಜ. ಆದ್ದರಿಂದ ಅವನು ಜಡಭರತನಿಗೆ ಗೊತ್ತಿಲ್ಲದೆ ಮಾಡಿದ ತಪ್ಪು, ಗೊತ್ತು ಇವನು ದೊಡ್ಡವನು ಅಂತ ಗೊತ್ತಾಗಿ ಮಾಡೋದು ಬೇರೆ, ಅದು ಇನ್ನೂ ದೊಡ್ಡ ಪಾಪ. ಇವನಿಗೇನು ಗೊತ್ತೇ ಇಲ್ಲ ಭರತ ಇವನು ಬ್ರಹ್ಮಜ್ಞಾನಿ ಅಂತ. ಆದ್ರೂ ಅದರಿಂದನೂ ಕೂಡ, ಅದು ಹಿಂದಿನ ಶ್ಲೋಕದಲ್ಲಿ ಬಂತು, ಗೊತ್ತಿಲ್ಲದೆ ಮಾಡಿದರೂ ಕೂಡ ತಪ್ಪೇನೆ ಅದು. ಅದಕ್ಕೆ ಕ್ಷಮೆಯನ್ನು ಕೇಳ್ತಾ ಇದ್ದಾನೆ ಅಂತ ಮೊದಲು ವಿಷ್ಣುತೀರ್ಥರು ಯಾತಿ ಕ್ಷಮೆ ಕೇಳ್ತಾ ಇದ್ದಾನೆ ಅನ್ನೋದನ್ನು ವಿವರಣೆ ಮಾಡಿದರು. ಆಮೇಲೆ ಅದನ್ನೇ ವಿವರಣೆ ಮಾಡ್ತಾ ಹೇಳ್ತಾರೆ, ಏವಂ ಪ್ರಮಾದತಃ ಮಹದವಜ್ಞಾನ ಪ್ರಾಪ್ತ ಪಾಪ ಪರಿಹಾರ ಜಿಹೀರ್ಷಯ. ಪ್ರಮಾದದಿಂದ ಅಂದ್ರೆ ಗೊತ್ತಿಲ್ಲದೆ ಮಾಡಿದ ತಪ್ಪು, ಮಹತಾಮಪಿ ಮಹೀಯಾಂಸಂ, ಈ ಗೊತ್ತಿಲ್ಲದೆ ಮಾಡಿದ ತಪ್ಪಿನಿಂದ ಕೇವಲ ಬ್ರಾಹ್ಮಣರಿಗೆ ಅಥವಾ ಬ್ರಹ್ಮಜ್ಞಾನಿಗಳಿಗೆ ನಮಸ್ಕಾರ ಅನ್ನೋದು ಬೇರೆ ರೀ, ಪರಮಾತ್ಮನಿಗೂ ನಮಸ್ಕಾರ ಮಾಡ್ತಾರೆ. ಅಂದ್ರೇನು, ರಘುಗುಣ ಮಾಡ್ತಾನೆ. ಯಾಕಪ್ಪ ಅಂದ್ರೆ ಬ್ರಹ್ಮಜ್ಞಾನಿಗಳನ್ನ ಅವಮಾನ ಮಾಡಿದರೆ ದೇವರಿಗೆ ಬಹಳ ಬೇಜಾರಾಗುತ್ತೆ. ಯಾಕೆ ಬೇಜಾರಾಗುತ್ತೆ? ಯಾಕೆಂದ್ರೆ ಬ್ರಹ್ಮಜ್ಞಾನಿಗಳು ಅವನಿಗೆ ಬಹಳ ಪ್ರೀತಿ ಪಾತ್ರರು. ಈಗ ನಮ್ಮ ಮನೆಯಲ್ಲಿ ತಂದೆ ತಾಯಿ ಹೆಂಡತಿ ಮಕ್ಕಳು ನಮ್ಮ ಬಂಧುಗಳು ಇವರನ್ನ ಯಾರು ಅಂದ್ಬಿಟ್ರೆ ಬೇರೆಯವರು ನಮಗೆ ಅವ್ರ ಮೇಲೆ ಕೋಪ ಬರುತ್ತೆ. ಯಾಕೆ? ಇವರೆಲ್ಲ ನಮಗೆ ಬಹಳ ಪ್ರೀತಿ ಪಾತ್ರರು, ನನ್ನನ್ನು ಅಂದಿಲ್ಲ ರೀ, ಇನ್ಯಾರನೋ ನಮ್ಮ ಸಂಬಂಧಿಕರು ನಂದಿದ್ದಾರೆ ಅಂದ್ರೆ ಮತ್ತೆ ಅವರೆಲ್ಲ ನಮಗೆ ಬೇಕಾದವರೇ ಅಲ್ವಾ. ಅದನ್ನ ನನ್ನನ್ನಲ್ಲಿ ನನಗೆ ಬೇಕಾದವ್ರ ಬಗ್ಗೆ ಬೈದ್ರುವೆ ಯಾರು ಬೈತಾರೋ ಅವ್ರ ಮೇಲೆ ನಮಗೆ ಕೋಪ ಇದ್ದೇ ಇರುತ್ತೆ. ಅಂತಹದ್ರಲ್ಲಿ ಪರಮಾತ್ಮ ಬ್ರಹ್ಮಜ್ಞಾನಿಗಳನ್ನ ಬಹಳ ಎತ್ತರ ಸ್ಥೆಯಲ್ಲಿ ಇಟ್ಟಿದ್ದಾನೆ. ಯಾಕೆ? ಅದು ಹಿಂದೆ ಬಂದಿತ್ತು. ಯಾಕೆಂದ್ರೆ ಪರಮಾತ್ಮನ ಅಸ್ತಿತ್ವವನ್ನ ಉಳಿಸಿದವರು, ಹೇಳುವವರು, ಅದನ್ನ ಜಸ್ಟಿಫೈ ಮಾಡುವವರೇ ಬ್ರಹ್ಮಜ್ಞಾನಿಗಳು ಲೋಕದಲ್ಲಿ. ಬ್ರಹ್ಮಜ್ಞಾನಿಗಳು ಈ ಲೋಕದಲ್ಲಿದ್ದು ಪರಮಾತ್ಮನ ಬಗ್ಗೆ ಹೇಳದೆ ಹೋದ್ರೆ ಯಾರಿಗೂ ಪರಮಾತ್ಮನ ಬಗ್ಗೆ ಏನೂ ಅರ್ಥವೇ ಆಗೋದಿಲ್ಲ. ಪರಮಾತ್ಮ ಒಬ್ಬ ಇದ್ದಾನೆ ಅಂತಾನೆ ಗೊತ್ತಾಗೋದಿಲ್ಲ. ಆದ್ರಿಂದ ಪರಮಾತ್ಮನಿಗೆ ಅವ್ರ ಮೇಲೆ ಬಹಳ ಪ್ರೀತಿ. ನಾನು ಇರಬೇಕು, ನನ್ನ ಅಸ್ತಿತ್ವದ ಬಗ್ಗೆನೆ ಇವ್ರಿಗೆ ಎಷ್ಟು ಕಾಳಜಿ ಇದೆಯಪ್ಪ, ಇವರಿರೋದ್ರಿಂದಲೇ ನಾನಿದ್ದೀನಿ ಅನ್ನೋಷ್ಟು ಮಟ್ಟಿಗೆ ಆ ಜ್ಞಾನಿಗಳನ್ನ ಅವನು ಬಹಳ ಇಷ್ಟಪಡ್ತಾನೆ. ಗೀತಾದಲ್ಲಿ ಕೃಷ್ಣ ಹೇಳ್ತಾನೆ, ಜ್ಞಾನೀತು ಆತ್ಮೈವ, ಜ್ಞಾನಿ ಬೇರೆ ನಾನು ಬೇರೆ ಅಲ್ಲ ಅಂದ್ಬಿಡ್ತಾನೆ. ಅಷ್ಟು ನನಗೆ ಬಹಳ ಪ್ರಿಯರು ಅಂತ ಆ ಬ್ರಹ್ಮಜ್ಞಾನಿಗಳ ಮೇಲೆ ಅವನಿಗೆ ಬಹಳ ಪ್ರೀತಿ. ಆದ್ದರಿಂದ ಬರೀ ಬ್ರಾಹ್ಮಣರಿಗೆ ಬ್ರಹ್ಮಜ್ಞಾನಿಗಳಿಗೆ ನಮಸ್ಕಾರ ಅಂತಲ್ಲರಿ, ಈ ಶ್ಲೋಕದಲ್ಲಿ ವಿಷ್ಣುತೀರ್ಥರು ಹೇಳ್ತಾರೆ ಪರಮಾತ್ಮನನ್ನೇ ನಮಸ್ಕಾರ ಮಾಡಿದ್ದಾನೆ ಅಂತ ಹೇಳ್ತಾರೆ. ಅದು ಮೊದಲನೇ ಅರ್ಥ. ಮೊದಲನೇ ಅರ್ಥದಲ್ಲಿ ಪರಮಾತ್ಮನಿಗೆ ನಮಸ್ಕಾರ ಆಗ್ಲಿರಿ. ಪರಮಾತ್ಮನಿಗೆ ನಮಸ್ಕಾರ ಅಂದ್ರೆ ಅದು ಯಾಕೆ ಇಷ್ಟೊಂದು ನಮೋ ಮಹದ್ಭ್ಯ, ನಮೋ ಶಿಶುಭ್ಯ, ನಮೋ ಯುವಭ್ಯ, ನಮ ಆ ವಟುಭ್ಯ ಅಂತ ಮಹಾತ್ಮರಿಗೆ, ಶಿಶುರೂಪದಲ್ಲಿ ಇರುವವರಿಗೆ, ಯುವಕರಿಗೆ, ವಟುಗಳಿಗೆ ಅಂತ ಬೇರೆ ಬೇರೆ ಅವರಿಗೆ ನಮಸ್ಕಾರ ಹೇಳಿದ್ದಾನೆ. ಇದು ಹೇಗೆ ಕೂಡುತ್ತೆ? ಪರಮಾತ್ಮ ಒಬ್ಬನೇ ಅಲ್ವಾ? ಬೇರೆ ಬೇರೆ ವಯಸ್ಸಾಗಿರೋರು, ವಟುಗಳು, ಶಿಶುಗಳು ಅಂತೆಲ್ಲ ಇದೆ. ಇದು ಪರಮಾತ್ಮನಿಗೆ ಹೇಗೆ ಕೂಡುತ್ತೆ ಅಂತ ಕೇಳಿದ್ರೆ ಅದಕ್ಕೆ ವಿಷ್ಣುತೀರ್ಥರು ಹೇಳ್ತಾರೆ, ನೋಡ್ರಿ, ಮಹದ್ಭ್ಯ ಅನ್ನೋ ಶಬ್ದ ಇದೆ. ಮಹದ್ಭ್ಯ ಅಂದ್ರೆ ಏನು ಅಂತ ಕೇಳಿದ್ರೆ ಪರಿಮಾಣದಲ್ಲಿ ಮಹತ್ತಾದ ಅಂತ ಅರ್ಥ. ಪರಿಮಾಣದಲ್ಲಿ ಮಹತ್ತು ಅಂತಂದ್ರೆ ಈಗ ಪರಮಾತ್ಮನ ರೂಪ ಇದೆಯಲ್ವಾ, ಈಗ ನಮ್ಮ ರೂಪ ಎಷ್ಟಿದೆ? ಎಷ್ಟೋ ಒಂದು 5.5 ಅಡಿ 6 ಅಡಿ, ಆ ಕಡೆ 1.5 ಅಡಿ ಆಗಲ್ಲ, ಹೀಗೆ ನಮ್ಮ ರೂಪ. ಆಕಾಶದ ರೂಪ ಎಷ್ಟಿದೆ? ಅದರದ್ದು ಸೈಜ್ ಎಷ್ಟು? ಅದು ಇನ್ಫೈನೈಟ್. ಆ ಇನ್ಫೈನೈಟ್ ಅನ್ನೋ ಶಬ್ದವನ್ನ
ಸಂಸ್ಕೃತದಲ್ಲಿ ನಿರವಧಿಕ ಪರಿಮಾಣ, ಪರಮ ಮಹತ್ ಪರಿಮಾಣ ಅಂತ ಕರೀತಾರೆ. ಮಹತ್ ಅಂದರೆ ದೊಡ್ಡದಾದಂತಹ, ಮಹತ್ತಲ್ಲೂ ಕೂಡ ಗ್ರಡೇಷನ್ ಇದೆ. ತುಂಬ ದೊಡ್ಡದಾದ ಆಕಾಶದಷ್ಟು ವ್ಯಾಪ್ತವಾದ ಒಂದು ಸೈಜ್ ಇದ್ದರೆ ಅದನ್ನ ಏನಂತ ಕರೀತಾರೆ? ಪರಮ ಮಹತ್ ಪರಿಮಾಣ ಅಥವಾ ನಿರವಧಿಕ ಮಹತ್ ಪರಿಮಾಣ. ಅವಧಿ ಅಂದರೆ ಎಲ್ಲೇ, ಲಿಮಿಟ್ ಅಂತ ಅರ್ಥ. ನಿರವಧಿಕ ಅಂತಂದರೆ ಲಿಮಿಟ್ಲೆಸ್ ಅಂತ ಅರ್ಥ. ಅಂತಹ ಲಿಮಿಟ್ಲೆಸ್ ಆದ ಪರಿಮಾಣವುಳ್ಳ ಈ ಪರಮಾತ್ಮನ ರೂಪ ಅಂತ ಏನಿದೆ, ಆ ಪರಮಾತ್ಮನ ರೂಪಕ್ಕೆ ನಮಸ್ಕಾರ ಅಂತ ಆ ಮಹದ್ಭ್ಯ ಅನ್ನೋದಕ್ಕೆ ಅಷ್ಟರ್ಥವನ್ನು ಬರೀತಾರೆ. ಸರಿ, ಅಂತಹ ದೊಡ್ಡದಾದ ರೂಪವನ್ನು ಹಿಡ್ಕೊಂಡು ಪರಮಾತ್ಮನಿಗೆ ಇಷ್ಟು ದೊಡ್ಡದಾದ ರೂಪ ರೀ, ಅದಕ್ಕಿಂತ ದೊಡ್ಡದಾದ ರೂಪ ಇಲ್ವೇ ಇಲ್ಲ. ಅಷ್ಟೇ ಅಲ್ಲ, ಪರಮಾತ್ಮನಿಗೆ ಚಿಕ್ಕದಾದ ಒಂದು ರೂಪನೂ ಇದೆ, ಅದಕ್ಕಿಂತ ಚಿಕ್ಕದಾದ ರೂಪ ಇನ್ಯಾರಿಗೂ ಇಲ್ಲ. ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ಶ್ರುತಿ ಸ್ಮೃತಿಗಳೆಲ್ಲ ಹೇಳುತ್ತೆ ಪರಮಾತ್ಮನ ಬಗ್ಗೆ. ಅಣುವಿಗಿಂತ ಅಣು ಅಂದರೆ ನಾವು ಯಾವುದನ್ನ ತುಂಬಾ ಕಮ್ಮಿಯಾದ ಪರಿಮಾಣ ಅಂತ ತಿಳ್ಕೊಂಡಿದ್ದೀವಿ, ಆಟಮ್ ಅಂತ ಇಟ್ಕೊಳ್ಳಿ, ಅಥವಾ ಅದಕ್ಕಿಂತ ಇನ್ಯಾವುದೋ ಒಂದು ಚಿಕ್ಕದಾದ ಒಂದು ಪದಾರ್ಥ ಅಂತ ಇಟ್ಕೊಳ್ಳಿ, ಅದಕ್ಕಿಂತ ಚಿಕ್ಕದಾದ ರೂಪ, ಅಷ್ಟು ಸೈಜು ಪರಮಾತ್ಮನಿಗಿದೆ. ಅದರಿಂದ ದೊಡ್ಡದಾದ ರೂಪನೂ ಇದೆ, ಚಿಕ್ಕದಾದ ರೂಪನೂ ಇದೆ. ಅದರಿಂದ ಇಲ್ಲಿ ನಮೋ ಮಹದ್ಭ್ಯ ಅಂತಂದ್ರೆ ಅಷ್ಟು ದೊಡ್ಡದಾದ ರೂಪವನ್ನು ಇಟ್ಕೊಳ್ಬೇಕು. ನಮೋ ಆ ಶಿಶುಭ್ಯ ಅಂತಿದೆ. ನಮೋ ಮಹದ್ಭ್ಯ ಅಸ್ತು ನಮಃ ಶಿಶುಭ್ಯ ಅಂತಿದೆ. ನಮಃ ಶಿಶುಭ್ಯ ಅಂತಂದ್ರೆ ಆ ಚಿಕ್ಕದಾದ ರೂಪ, ಅಣುವಾದ ರೂಪ. ಸರಿ, ಏನ್ರಿ ಇದು? ಪರಮಾತ್ಮನಿಗೆ ಅನೇಕ ರೂಪಗಳಿದೆ. ಆ ರೂಪಗಳಲ್ಲಿ ದೊಡ್ಡದಾದ ರೂಪನೂ ಇದೆ. ಇನ್ನೊಂದು ನಮ್ಮಂತೆ ರಾಮಕೃಷ್ಣ ಮೊದಲಾದ ಅವತಾರಗಳನ್ನು ತಾಳಿದಾಗ ಅದೊಂದು ರೂಪ ಇದೆ. ಇನ್ನೊಂದು ಬ್ರಹ್ಮಾಂಡದಷ್ಟೊಂದು ವ್ಯಾಪ್ತವಾದ ಪುರುಷ ರೂಪ ಅಂತ ಒಂದಿದೆ, ದೊಡ್ಡ ರೂಪ. ಅದು ಕಾಲ ಅಂತ ಅದಕ್ಕಿಂತ ಸ್ವಲ್ಪ ದೊಡ್ಡ ರೂಪ. ಹೀಗೆ ಅನೇಕ ರೂಪಗಳಿದೆ ರೀ. ಆ ಥರ ನಮಸ್ಕಾರ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ರೆ ಮುಗಿಯೋದೇ ಇಲ್ಲ ಪರಮಾತ್ಮನ ರೂಪಗಳು. ಆದ್ರಿಂದ ಇದೇನಿದು ನಮ್ಮ ಶಿಶುಭ್ಯ ವಟುಭ್ಯ ಅಂತ ರೂಪಗಳ ಸೈಜನ್ನು ಇಟ್ಟುಕೊಂಡು ಹೇಳ್ತಾ ಹೋದ್ರೆ ಅನಂತ ರೂಪಗಳು, ಅನಂತ ಸೈಜ್ಗಳಿದೆ ಪರಮಾತ್ಮನಿಗೆ. ಆದ್ದರಿಂದ ಅನಂತ ಪರಿಮಾಣ ರೂಪ ಪ್ರಾಪ್ತಿಯ ಅಸ್ಮಾಕಂ ಅಲ್ಪಮತೀನಾಂ ಅಲ್ಪಾಯುಷಾಂ ನ ತನ್ನಮನಂ ಸುಶಕ್ಯಂ. ಆ ಥರ ನಮಸ್ಕಾರ ಮಾಡ್ತಾ ಹೋದ್ರೆ ನಮ್ಮಂತ ಅಲ್ಪಮತಿಗಳಿಗೆ ಇರೋದೇ ಅಲ್ಪ. ಏನಪ್ಪಾ ತುಂಬಾ ಆಯುಷ್ಯ ಇದೆ, ದಿನಕ್ಕೊಂದು ರೂಪವನ್ನು ನಮಸ್ಕಾರ ಮಾಡೋಣ ನೆನೆಸ್ಕೊಂಡು ಅಂತ ಹೇಳಲಿಕ್ಕಾಗತ್ತಾ? ಇಲ್ವೇ ಇಲ್ಲ. ಆಯುಷ್ಯನೇ ಕಮ್ಮಿ, ಮತಿನೂ ಬುದ್ಧಿನೂ ಕಮ್ಮಿ. ಆದ್ರಿಂದ ಅದು ಹೇಗೆ ಪ್ರತಿ ವ್ಯಕ್ತಿ ನಮನವನ್ನ ಮಾಡ್ಲಿಕ್ಕಾಗತ್ತೆ ಅಂತ ಅವರೇ ಶಂಕ ಮಾಡಿಕೊಂಡು ವಿಷ್ಣು ತೀರ್ಥರು ಹೇಳ್ತಾರೆ. ಅದು ನಿಜ. ಅದಕ್ಕೆ ಅನಂತ ರೂಪಸ್ಯಾಪಿ ಹರೇಹೇ ಚತುರೂಪತ್ವವಂದನಂ ಅನಂತ ಪರಿಮಾಣಸ್ಯಾಪಿ ಪರಿಮಾಣ ಚತುಷ್ಟಯೋಪೇತ ವಿಗ್ರಹತೆಯ. ಅಂದ್ರೆ ಪರಮಾತ್ಮನಿಗೆ ನಿಜ ಅನಂತ ರೂಪಗಳಿದೆ, ಅನಂತ ಪರಿಮಾಣಗಳು ಉಳ್ಳ ರೂಪಗಳಿದೆ. ಆದ್ರೂ ವೇದವ್ಯಾಸ ದೇವರು ನಮಗೆ ಅನುಕೂಲ ಆಗಲಿ, ಅಲ್ಪಮತಿಯಾದ ನಮಗೆ ಅನುಕೂಲ ಆಗಲಿ ಅಂತ ಏನ್ ಮಾಡಿದ್ದಾರೆ? ಕ್ಯಾಟಗರಿ ಮಾಡಿದ್ದಾರೆ. 4 ಕ್ಯಾಟಗರಿ ಮಾಡಿದ್ದಾರೆ. ಏನ್ 4 ಕ್ಯಾಟಗರಿ? ಮಹತ್ವ, ಅಣುತ್ವ, ತನ್ಮಧ್ಯವರ್ತಿ ಯೌವನಾಕಾರ ಸದೃಶಾಕಾರತ್ವ, ವಟುತ್ವಾಕಾರ ಸದೃಶಾಕಾರತ್ವ ವಿವಕ್ಷಯ ಚತುಷ್ಟಯಂ ಅಭಿಪ್ರೇತ್ಯ. ಅವನಿಗೆ ಮಹತ್ವ ಹೇಳಿದ್ನಲ್ಲ, ನಿರವಧಿಕವಾದ ಮಹತ್ ಪರಿಮಾಣ ರೂಪ ಇದೆ, ಅಣುವಿನ ರೂಪನೂ ಇದೆ. ಅವೆರಡರ ಮಧ್ಯದಲ್ಲಿ ಯೌವನಾಕಾರ ಸದೃಶಾಕಾರ ಅಂದ್ರೆ ಒಬ್ಬ ಯುವಕನನ್ನ ನೋಡಿದಾಗ ಹೇಗೆ ಒಂದು ಆಕಾರ ಇರುತ್ತೆ, ಆ ತರಹ ರಾಮಕೃಷ್ಣಾದಿಗಳ ರೂಪಗಳಿದೆ. ವಟು ರೂಪಗಳು, ಈಗ ವಾಮನ ವಟು ರೂಪ. ಅದು ಹೀಗೆ ವಟುವಿನ ಆಕಾರಕ್ಕೆ ಸದೃಶವಾದ ಆಕಾರಗಳಿದೆ. ಹೀಗೆ 4 ಕ್ಯಾಟಗರಿಗಳನ್ನು, ಕಲ್ಪಗಳನ್ನು, ವಿಕಲ್ಪಗಳನ್ನು ಮಾಡಿ
ಈ 4 ಅಂದ್ರೆ ಪರಮಾತ್ಮನ ಎಲ್ಲಾ ರೂಪಗಳು ಕೂಡ ಈ 4 ವಿಭಾಗದಲ್ಲಿ ಸೇರಿಸಬಹುದು ಅಂತ ವೇದವ್ಯಾಸ ದೇವರು ನಮಗೆ ಪರಮಾತ್ಮನ ರೂಪಗಳು ಅನಂತ ಇದೆ, ಆದರೆ ನೀವು ಕಾಳಜಿ ಮಾಡಬೇಡ್ರಿ, ಇಷ್ಟೊಂದೆಲ್ಲ ಹೇಗಪ್ಪ ನಮಸ್ಕಾರ ಮಾಡೋದು ಅಂತ ಈ 4 ಗುಂಪುಗಳಿಗೆ ನಮಸ್ಕಾರ ಮಾಡ್ರಿ, ಇದರಿಂದ ಪರಮಾತ್ಮ ಪ್ರೀತನಾಗ್ತಾನೆ. 4 ಗುಂಪುಗಳನ್ನು ಮಾಡಿದರೆ ಮತ್ತೆ ಏನಿದು 4 ಒಂದೊಂದು ಗುಂಪಿನಲ್ಲೂ ಕೂಡ ಅನಂತ ರೂಪಗಳಿದೆ ಪರಮಾತ್ಮನಿಗೆ. ಅದಕ್ಕೆ ಏನ್ ಮಾಡಿದ್ರು ಇಲ್ಲಿ ಬಹುವಚನ ಇಟ್ಟಿದ್ದಾರೆ. ನಮೋ ಯುವಭ್ಯ, ನಮೋ ವಟುಭ್ಯ, ನಮೋ ಮಹದ್ಭ್ಯ ಅಂತ. ಹೀಗೆ ಬಹುವಚನ ಶಬ್ದ ಪ್ರಯೋಗದಿಂದ ಏನು ಗೊತ್ತಾಗತ್ತೆ ಅಂತ ಕೇಳಿದರೆ ಪರಮಾತ್ಮನ ರೂಪಗಳು ಅನಂತವಾಗಿವೆ. ಆ ಅನಂತವಾದ ಪರಮಾತ್ಮನ ರೂಪಗಳನ್ನ ಈ 4 ಗುಂಪಿನಲ್ಲಿ ಅದನ್ನ ಸೇರಿಸಿ ಆ ಗುಂಪಲ್ಲಿ ಬರುವ ಅನಂತ ರೂಪಗಳಿಗೆ ನಮಸ್ಕಾರವನ್ನು ಮಾಡಿದಾಗ ಎಲ್ಲವನ್ನೂ ಸೇರಿ ನಮಸ್ಕಾರ ಮಾಡಿದಂತೆ ಆಯಿತು ಅಂತ ಅಭಿಪ್ರಾಯದಿಂದ ಇದು ಪರಮಾತ್ಮನ ರೂಪಗಳು ಈ ತರಹ ಇದೆ ಅಂತ. ಇದಕ್ಕೆ ಸರಿಯಾದ ಇದು ಇದು ಯಾವ ಅರ್ಥದ ಮೇಲೆ ಅಂದ್ರೆ ನಾ ಹೇಳಿದ್ನಲ್ಲ, ಋಗ್ಭಾಷ್ಯದಲ್ಲಿ ಆಚಾರ್ಯರು ಈ ಶ್ಲೋಕಕ್ಕೆ ಪರಮಾತ್ಮ ಪರವಾಗಿ ಅರ್ಥ ಮಾಡಬೇಕಾದ್ರೆ ಆ ಅರ್ಥವನ್ನ ಇಲ್ಲಿ ತಂದು ವಿಷ್ಣು ತೀರ್ಥರು ಹೇಳಿದ್ದಾರೆ. ಸರಿ, ಇನ್ನೊಂದು ಏನಪ್ಪ ಇದರಲ್ಲಿ ವಿಶೇಷ ಅನ್ನೋದನ್ನು ವಿಷ್ಣು ತೀರ್ಥರು ಬರೀತಾರೆ. ಈ ಎಲ್ಲಾ ಪರಿಮಾಣ ಬೇರೆ ಬೇರೆ ಪರಿಮಾಣಗಳುಳ್ಳ ರೂಪಗಳೆಲ್ಲ ಇದೆಯಲ್ವಾ, ಇದು ಸದಾತನ ಅವಿಕೃತ ಅಂತ ಬರೀತಾರೆ. ಅಂದ್ರೇನು ಅಂದ್ರೆ ಎಲ್ಲಾ ರೂಪಗಳು ನಿತ್ಯವಾಗಿರುವಂತಹ ರೂಪಗಳು. ಅಂದ್ರೆ ಈಗ ಉದಾಹರಣೆಗೆ ಈಗ ಏನಪ್ಪಾ, ಈಗ ವಾಮನಾವತಾರವನ್ನ ತಾಳಿ ಆಮೇಲೆ ಅದು ಹೋಯ್ತು, ಆ ರೂಪ ಶಾಂತ ಆಯ್ತು. ಅಥವಾ ಕೃಷ್ಣಾವತಾರ ತಗೊಂಬೋಣ. ಕೃಷ್ಣಾವತಾರದಲ್ಲಿ ಅವನು ತನ್ನ ಅವತಾರ ಕಾರ್ಯವನ್ನ ಸಮಾಪ್ತ ಮಾಡಿದ. ಆ ಅವತಾರ ಕಾರ್ಯವನ್ನ ಸಂಪೂರ್ಣ ಮಾಡಿದಾಗ ಅವನು ಬೇಟೆಗಾರ ಒಬ್ಬ ಬಂದು ಅದು ಭೃಗಋಷಿಗಳೇ ಆಗಿದ್ರು ಅಂತ ಕಥೆ ಇದೆ. ಅವನು ಬಾಣವನ್ನು ಹೊಡೆದ, ಕೃಷ್ಣ ಪರಂಧಾಮಕ್ಕೆ ತೆರಳಿದ. ಓ, ಕೃಷ್ಣನ ರೂಪ ಅಲ್ಲಿಗೆ ಮುಕ್ತಾಯಗೊಂಡಿತು ಅಂತ ಬೇರೆಯವರೆಲ್ಲ ಅರ್ಥ ಮಾಡಿದ್ದಾರೆ. ನಮ್ಮ ಆಚಾರ್ಯರು ಒಬ್ಬರೇ ಕೃಷ್ಣ ಏನ್ ಮಾಡಿದ, ತನ್ನ ಆಕಾರಕ್ಕೆ ಸದೃಶವಾದ ಇನ್ನೊಂದು ರೂಪವನ್ನ ಅಲ್ಲಿಟ್ಟು ತಾನು ಮರೆಯಾದ ಅಂತ ಹೇಳೋದ್ರಿಂದ ಏನಾಯ್ತು, ಕೃಷ್ಣನ ರೂಪ ಅನ್ನೋದಕ್ಕೆ ನಾಶ ಇಲ್ಲ. ಇದು ಬರೀ ಕೃಷ್ಣನ ರೂಪಕ್ಕೆ ಹೇಳಿದ್ದಷ್ಟೇ. ಆ ಥರ ಎಲ್ಲಾ ರೂಪಗಳು ಕೂಡ ನರಸಿಂಹ, ಮತ್ಸ್ಯಾವತಾರ, ದಶಾವತಾರ ಎಲ್ಲ ರೂಪಗಳು ಕೂಡ ಸದಾತನ ಯಾವಾಗಲೂ ಇರುವಂತಹದ್ದು ಮತ್ತು ಅವಿಕೃತಂ. ಅದಕ್ಕೆ ವಿಕಾರ ಇಲ್ಲ ಅಂದ್ರೆ ಏನು? ಈಗ ನೋಡ್ರಿ, ಇವನು ವಾಮನಾವತಾರ ಆಯಿತು. ವಾಮನಾವತಾರ ಆದಮೇಲೆ ಅವನು ಸ್ವಲ್ಪ ಹಂಗೆ ಬಿಟ್ಟಿದ್ರೆ ದೊಡ್ಡವನಾಗಿ ಮತ್ತೆ ಯುವಕನಾಗ್ತಾನೆ. ಓ, ಹಂಗಾದ್ರೆ ವಾಮನಾವತಾರ ಮುಗೀತು, ವಿಕಾರ ಹೊಂದಿತು. ನಾವು ಹೇಗೆ ಹುಟ್ಟಿದಾಗ ಮಗುವಾಗಿರ್ತೀವಿ, ಆಮೇಲೆ ಒಟು, ಆಮೇಲೆ ಯುವಕ, ಆಮೇಲೆ ವೃದ್ಧಾಪ್ಯ. ಹೀಗೆ ಪರಮಾತ್ಮನ ಅವತಾರ ಆ ರೂಪಗಳಿಗೆ ವಿಕಾರ ಇದೆ ಅಂತ ತಿಳಿಬಾರ್ದು. ಮತ್ತು ರಾಮಾವತಾರದಲ್ಲಿ ತೋರಿಸಿದನ್ರಿ, ರಾಮಾವತಾರದಲ್ಲಿ ಅವನು ಹುಟ್ಟಿದಾಗೇನು ದೊಡ್ಡದಾಗೇನು ಹುಟ್ಟಲಿಲ್ವೇ, ಅವನು ಮಗುವಾಗೇ ಹುಟ್ಟಿದ್ದು. ಆಮೇಲೆ ವಿಕಾರ ಎಲ್ಲ ಆಯ್ತಲ್ವಾ, ಬೆಳೀತಾ ಶಿಶುವಾದ, ಆಮೇಲೆ ಯುವಕನಾದ. ಹೀಗೆಲ್ಲ ರಾಮಾವತಾರದಲ್ಲಿ ಮತ್ತೆ ವಿಕಾರವನ್ನು ತೋರಿಸಿದನಲ್ವಾ ಅಂತ ಕೇಳಿದ್ರೆ ಅದಕ್ಕೆ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳ್ತಾರೆ, ಅವನು ಬೆಳೆದ ಮಂದದೃಷ್ಟಿ ಉಳ್ಳವರಿಗೆ ಬೆಳೆದ ಅಂತ ಕಂಡ ಅಷ್ಟೇ. ಅವನು ಏನು ಬೆಳೆದ ರಾಮ, ಅದು ಒಂದೊಂದು ನಿಮಿಷದಲ್ಲೂ ಕೂಡ ಅದು ವಿಕಾರಗೊಂಡಿದ್ದಲ್ಲರಿ. ಆ ಒಂದೊಂದು ಸೆಕೆಂಡು, ಒಂದೊಂದು ನಿಮಿಷ, ಅಥವಾ ಜನರಿಗೆ ಇವನು ಚಿಕ್ಕವನು. ಈಗ ದಶರಥನಿಗೆ 1 ವರ್ಷದ ಹಿಂದೆ ರಾಮ ಹೀಗಿದ್ದ, 5 ವರ್ಷ ಆದ್ಮೇಲೆ ಇಷ್ಟು ದೊಡ್ಡವನಾದ ಅಂತ ಎಲ್ಲ ಜನರಿಗಾಗ್ಲಿ ಬೇರೆಯವ್ರಿಗಾಗ್ಲಿ ಏನು ಜ್ಞಾನ ಬರ್ತಾ ಇತ್ತು, ಆ ಜ್ಞಾನವೆಲ್ಲವೂ
ಮಂದದೃಷ್ಟಿಯವರನ್ನ ಇಟ್ಟುಕೊಂಡು ಹಂಗಾಗ್ತಾ ಇತ್ತಷ್ಟೇ. ವಸ್ತುತಃ ಪರಮಾತ್ಮನಿಗೆ ವಿಕಾರ ಇಲ್ಲ. ಮತ್ತೇನೋ ಏನು ಅಂದ್ರೆ ಆ ಒಂದೊಂದು ಬೇರೆ ಬೇರೆ ಸೈಜ್ ಇರುವ ರಾಮ ಇದನಲ್ಲ, ಅದು ಒಂದೊಂದು ಕೂಡ ಒಂದೊಂದು ರೂಪ ರೀ. ಅದು ಸನಾತನ, ಅದು ಅವಿಕಾರ. ಅಂದ್ರೆ ಏನ್ ಮಾಡ್ತಾನೆ ವಸ್ತುತಃ, ಈಗ 5 ವರ್ಷ ಚಿಕ್ಕವನಿದ್ದಾಗ ಒಂದು ರೂಪ ಇತ್ತು, 15 ವರ್ಷ ಇದ್ದಾಗ ಸ್ವಲ್ಪ ದೊಡ್ಡ ರೂಪ ಆಯ್ತು. ವಸ್ತುತಃ ಅವನು ಏನ್ ಮಾಡಿದ್ದಾನೆ, 5 ವರ್ಷ ಇರೋ ರೂಪವನ್ನ ಮರೆಮಾಚಿದ್ದಾನೆ, 15 ವರ್ಷ ಇದ್ದಾಗ ರೂಪವನ್ನ ಅಭಿವ್ಯಕ್ತ ಮಾಡಿದ್ದಾನೆ. ಅಂದ್ರೆ ನಾ ಸುಮ್ಮನೆ 5, 15 ಒಂದೇ, 5ರಿಂದ 6, 6ರಿಂದ 7, ಅಥವಾ ಜನರಿಗೆ ಇವನು ಹೀಗಿದ್ದಪ್ಪ, ಹೀಗೆ ಇವನು ವಿಕಾರ ಆದ ಅಂತ ಏನು ತೋರುತ್ತೆ, ಅದು ವಸ್ತುತಃ ಆ ರೂಪದ ವಿಕಾರ ಅಲ್ಲ. ಅದು ಬೇರೆನೇ ರೂಪ ಪರಮಾತ್ಮನದು. ಅವನ ಯಾವ ರೂಪಕ್ಕೂ ವಿಕಾರ ಇಲ್ಲ. ಆ ಅಂಶವನ್ನು ಕೂಡ ಇಲ್ಲಿ ವಿಷ್ಣು ತೀರ್ಥರು ಆ ಅಂಶವನ್ನ ಹೇಳ್ತಾರೆ. ಸರಿ, ಈಗ ಒಂದು ಸಂಶಯ ಬರುತ್ತೆ. ಏನಂದ್ರೆ ಇಲ್ಲಿ ಯುವಭ್ಯ ಅನ್ನುವ ಶಬ್ದ ಇದೆ ಅಲ್ಲ. ಪರಮಾತ್ಮನ ಒಂದು ರೂಪ ವಿಶೇಷಕ್ಕೆ ನೀವೇನ್ ಮಾಡಿದ್ರಿ, ಕ್ಯಾಟಗರಿ ಮಾಡಿದ್ರಿ. ಮಹತ್ ಪರಿಮಾಣ, ಅಣುಪರಿಮಾಣ, ಮಧ್ಯದಲ್ಲಿ ಯುವ ರೂಪಗಳು, ಒಟು ರೂಪಗಳು ಅಂತಂದ್ರಿ. ಆದ್ರೆ ಇದು ಸರಿ ಇಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ಯುವ ರೂಪಗಳು ಅಂತಂದ್ರೆ ತಾರುಣ್ಯ ಇರೋ ರೂಪಗಳು ಅಂತ ಅರ್ಥ. ತಾರುಣ್ಯ ಇರೋ ರೂಪಗಳು ಅಂತ ನೀವು ಬೇರೆ ಕ್ಯಾಟಗರಿ ಮಾಡಿಬಿಟ್ರೆ ಅದು ಮತ್ತೆ ಬೇರೆ ರೂಪಗಳಲ್ಲಿ ತಾರುಣ್ಯ ಇಲ್ವಾ? ಪರಮಾತ್ಮನ ರೂಪ ಯಾವಾಗಲೂ 16 ವರ್ಷ ವಯಸ್ಸುಳ್ಳಂತಹ ರೂಪ ಅಂತ ಅಲ್ಲಲ್ಲಿ ಶಾಸ್ತ್ರಗಳಲ್ಲಿ ಕೇಳ್ತೀವಿ ನಾವು. ಆಪೀಚ್ಯಮಾನ ವಯಸ್ಸಃ. ಇವ್ರಿಗೆ ಹೇಳಬೇಕಾದ್ರೆ, ಯಾರಿಗೆ ಭಾಗವತದಲ್ಲಿ ಹಿಂದೆನೆ ಬಂತಲ್ವಾ, ಶುಕಾಚಾರ್ಯರಿಗೆ ಹೇಳಬೇಕಾದ್ರೇನೆ ಹಾಗೆ ಹೇಳಿದ್ರು. ಅಷ್ಟು ನವ ಯುವಕ ಹೇಗೆ ಯಾವ ರೂಪ ಇರುತ್ತೆ, ಆ ರೂಪ ಯಾವಾಗಲೂ ಪರಮಾತ್ಮನಿಗಿದ್ದೇ ಇದೆ. ಅಷ್ಟೇ ಅಲ್ಲರಿ, ಪರಮಾತ್ಮನಿಗೆ ಅಂತಲ್ಲ, ಅವನ ಅನುಗ್ರಹದಿಂದ ಯದನುಗ್ರಹ ಪಾತ್ರಾಣಾಂ ರೂಪ ವಿಶೇಷಾಣಾಂ ದೇವಾನಾಮಪಿ ನಿತ್ಯ ತರುಣತ ತದಾ ಕಾಕಥಂತ ಆದಿದೇವ ಶಿರೋಮಣೇ ಹರೇಹೇ ರೂಪಾಣಾಂ ವಿಷಯೇ ಅಂತ ವಿಷ್ಣು ತೀರ್ಥರು ಹೇಳ್ತಾರೆ. ಪರಮಾತ್ಮನ ಅನುಗ್ರಹದಿಂದ ದೇವತೆಗಳಿಗೆ ನಿತ್ಯ ತಾರುಣ್ಯ ಅಂತೆ. ಅವರಿಗೆ ವೃದ್ಧಾಪ್ಯ ಅದೆಲ್ಲ ಇಲ್ಲವೇ ಇಲ್ಲ ದೇವತೆಗಳಿಗೇನೆ, ಪರಮಾತ್ಮನ ಅನುಗ್ರಹದಿಂದ. ಇನ್ನ ಪರಮಾತ್ಮನಿಗೆ ಈ ತಾರುಣ್ಯ ರೂಪ ಯಾವಾಗಲೂ ಇರುತ್ತೆ ಅಂತ ಹೇಳೋದೇನಿದೆ. ಆದ್ದರಿಂದ ನೀವೇನ್ ಮಾಡಿಬಿಟ್ರಿ, ಇಲ್ಲಿ ಪರಮಾತ್ಮನ ಒಂದು ಕ್ಯಾಟಗರಿಗೆ ಮಾತ್ರ ನೀವು ಯುವಭ್ಯ ಅಂತ ಯೌವನಾವಸ್ಥೆ ಉಳ್ಳ ರೂಪಗಳಿಗೆ ನಮಸ್ಕಾರ ಅಂತ ಅನ್ಕೊಂಡ್ಬಿಟ್ಟು, ಬೇರೆ ಒಟು ರೂಪ ಶಿಶು ರೂಪಗಳಿಗೆ ಯೌವನಾವಸ್ಥೆ ಇಲ್ಲ ಅಂತ ತಿಳ್ಕೋಬಾರ್ದು. ಹಾಗೆ ಅರ್ಥ ಬರುವ ಒಂದು ಸಾಧ್ಯತೆ ಉಂಟು. ಅದಕ್ಕೆ ವಿಷ್ಣು ತೀರ್ಥರು ಹೇಳ್ತಾರೆ, ಪರಮಾತ್ಮನ ಶಿಶು ಆಕಾರ, ಈ ಉದಾಹರಣೆಗೆ ವಾಮನಾವತಾರ ಅಂತ ಇಟ್ಕೊಳ್ಳೋಣ. ವಾಮನಾವತಾರ ರೂಪಕ್ಕೂ ಕೂಡ ತಾರುಣ್ಯ ಇದೆ ಅಂತ ಅರ್ಥ ಬರೀತಾರೆ. ಏನ್ರಿ ಬಹಳ ಕನ್ಫ್ಯೂಷನ್ ಅಪ್ಪ. ತಾರುಣ್ಯ ಇದೆ ಅಂತಂದ್ರೆ ಮತ್ತೆ ನೀವೇ 16 ವಯಸ್ಸು ಇರುವ ವ್ಯಕ್ತಿ ಹೇಗೆ ಇರ್ತಾನೋ ಅಷ್ಟು ಅಂತಹ ರೂಪಕ್ಕೆ ಯೌವನ ರೂಪ, ತಾರುಣ್ಯ ರೂಪ ಅಂತ ಹೇಳಬಹುದು, ತಾರುಣ್ಯದಲ್ಲಿದ್ದಾನೆ ಅಂತ. ಮತ್ತೆ ಶಿಶುವಿನ ಆಕಾರದ ರೂಪಗಳಿಗೂ ಕೂಡ ನೀವು ಯೌವನ ಭರಿತವೇ ಆಗಿದೆ ಅಂತಂದ್ರೆ ಏನರ್ಥ? ಅಲ್ಲ, ದೊಡ್ಡ ರೂಪ ಇರೋದಕ್ಕೆ ಬೇರೆ. ಈಗ ಪರಮ ಮಹತ್ ಪರಿಮಾಣ ರೂಪ ಇದೆ, ಅದು ಕೂಡ ಯವನ ಅವಸ್ಥೆಯ ರೂಪದಲ್ಲಿದೆ ಅಂತಂದ್ರೆ ಪರವಾಗಿಲ್ಲ. ಆದರೆ ನೀವು ವಟು ರೂಪನೂ ಕೂಡ ಶಿಶು ಆಕಾರ, ವಟು ಆಕಾರ ಹೀಗೆ ಇರುವ ಸಣ್ಣ ಸಣ್ಣ ಆಕಾರ ಪರಮಾತ್ಮನ ರೂಪಗಳಿಗೂ ಕೂಡ ನೀವು ಯೌವನ ಭರಿತ ಅಂದ್ರೆ ಏನರ್ಥ ಅಂತ ಕೇಳಿದ್ರೆ, ಅಂದ್ರೆ ಈಗ ರಾಮ ಹುಟ್ಟಿದ್ದ, ಕೃಷ್ಣ ಹುಟ್ಟಿದಾಗ ಕೂಸು ಎಷ್ಟು ಇರುತ್ತೆ? 1 ಅಡಿ 1.5 ಅಡಿ ಇರುತ್ತೆ. ನೀವು ಅದನ್ನು ಕೂಡ
ಯೌವನ ರೂಪ ಅಂತ ಕನ್ಸಿಡರ್ ಮಾಡ್ತೀರಾ? ಹೌದು, ಮಾಡಬೇಕು ಅಂತಂತಾರೆ. ಯಾಕೆಂದ್ರೆ ಪರಮಾತ್ಮನ ರೂಪಗಳು ಎಲ್ಲವೂ ಕೂಡ ಅದು ತಾರುಣ್ಯದಲ್ಲಿ ನಿತ್ಯ ಯೌವನ ಭರಿತವೇ ಆಗಿದೆ. ಮತ್ತೇನರ್ಥ ಅಂದ್ರೆ ಯೌವನಾಕಾರದ ರೂಪಗಳಲ್ಲಿ ಯಾವ ಶಕ್ತಿ ಇದೆಯೋ ಅಷ್ಟು ಶಕ್ತಿ ಎಲ್ಲಾ ರೂಪಗಳಲ್ಲೂ ಇದೆ ಅಂತ ಅರ್ಥ. ಅಂದ್ರೆ ಪರಮಾತ್ಮ ಶಿಶುವಿನ ಆಕಾರದಲ್ಲಿದ್ದಾಗ ಅವನಿಗೆ ಬಲ ಕಮ್ಮಿ, ಅದ್ ನಾವು ಲೋಕದಲ್ಲಿ ನೋಡಿರ್ತೀವಲ್ವಾ, ಶಿಶುವಿಗೆ ಎಷ್ಟು ಬಲ ಇರುತ್ತೆ. ಅದೇ ಶಿಶು ಯವನಾವಸ್ಥೆಯಲ್ಲಿ ಬಹಳ ದೃಢಕಾಯನಾಗಿದ್ದಾಗ ಒಳ್ಳೆ ಬಲ ಇರುತ್ತೆ, ಶಕ್ತಿ ಇರುತ್ತೆ, ಬುದ್ಧಿ ಜಾಸ್ತಿ ಇರುತ್ತೆ. ಶಿಶುವಿಗೆ ಮಾತು ಬರೋದಿಲ್ಲ, ಯವನಾವಸ್ಥೆಯಲ್ಲಿದ್ದಾಗ ಚೆನ್ನಾಗಿ ಮಾತಾಡ್ತಾನೆ. ಶಿಶು ಅವಸ್ಥೆಯಲ್ಲಿ ಕಾಮ ಇರೋದಿಲ್ಲ, ಯೌವನಾವಸ್ಥೆಯಲ್ಲಿ ಕಾಮ ಇರುತ್ತೆ. ಹೀಗೆ ನಾವು ಬೇರೆ ಬೇರೆ ಅವಸ್ಥೆಯಲ್ಲಿ ಬೇರೆ ಬೇರೆ ಗುಣಗಳನ್ನು ನೋಡ್ತೀವಿ ಲೋಕದಲ್ಲಿ. ಆದರೆ ಪರಮಾತ್ಮನ ಎಲ್ಲಾ ರೂಪಗಳು ಕೂಡ ಎಲ್ಲಾ ಗುಣಗಳಿಂದಲೂ ಕೂಡಿದ್ದು ಯಾವಾಗಲೂ. ಅಂದ್ರೆ ಯೌವನಾವಸ್ಥೆಯಲ್ಲಿ ಏನು ಗುಣಗಳೆಲ್ಲ ಇರುತ್ತೆ ಪರಮಾತ್ಮನಿಗೆ, ಬಲ, ಸೌಂದರ್ಯ ಮೊದಲಾದ ಗುಣಗಳೆಲ್ಲ ಏನಿರುತ್ತೆ ಅದು ಶಿಶು ರೂಪದಲ್ಲೂ ಕೂಡ ಇದ್ದೇ ಇರುತ್ತೆ ಅಂತ ಅರ್ಥ. ಆದ್ದರಿಂದ ಇಲ್ಲಿ 4 ಕ್ಯಾಟಗರಿ ಅಂತ ಹೇಳಿದರೆ ಅದು ನಮಸ್ಕಾರ ಮಾಡಲಿಕ್ಕೆ ಅನುಕೂಲವಾಗಲಿ ಎನ್ನುವ ಒಂದು ವಿಭಾಗವನ್ನ ಮಾಡಿದ್ದಷ್ಟೇ ಹೊರತು, ಅದರಲ್ಲಿ ಒಂದು ವಿಭಾಗವಾದ ನಮೋ ಯುವಭ್ಯ ಎನ್ನುವ ಶಬ್ದಕ್ಕೆ ಪರಮಾತ್ಮನ ಆ ಯೌವನಾವಸ್ಥೆಯಲ್ಲಿ ಇರುವ ರೂಪ ಮಾತ್ರ ಒಂದು ಕ್ಯಾಟಗರಿ, ಬೇರೆ 3 ಕ್ಯಾಟಗರಿನಲ್ಲಿ ವಿಭಾಗದಲ್ಲಿ ಯೌವನಾವಸ್ಥೆ ಇಲ್ಲ ಅಂತ ತಿಳ್ಕೊಳ್ಬಾರದು. ಎಲ್ಲವೂ ಕೂಡ ಯೌವನಾವಸ್ಥೆಯ ನಿತ್ಯ ಯೌವನದಿಂದ ತುಂಬಿದ ರೂಪಗಳೇ ಆಗಿದೆ. ಆ ನಿತ್ಯ ಯೌವನದಿಂದ ತುಂಬಿದ ರೂಪಗಳು ಅಂತಂದರೆ ಆ ಯೌವನಾವಸ್ಥೆಯಲ್ಲಿ ಇರುವ ಧರ್ಮಗಳು, ಗುಣಗಳು ಅಂತ ಏನಿದೆ ಅದು ಎಲ್ಲಾ ರೂಪಗಳಲ್ಲೂ ಇದೆ ಅಂತ ಅರ್ಥ. ಹೀಗೆ ಪರಮಾತ್ಮನ ರೂಪಗಳನ್ನ, ಬೇರೆ ಬೇರೆ ಪರಮಾತ್ಮನ ರೂಪಗಳನ್ನ ನಮಸ್ಕಾರ ಮಾಡಿದ್ದಾನೆ ರಘುಗಣರಾಜ. ಅದು ಯಾಕೆ ನಾ ಹೇಳಿದ್ನಲ್ಲ, ದೊಡ್ಡವರಿಗೆ ಬ್ರಹ್ಮಜ್ಞಾನಿಗಳಿಗೆ ನಮಸ್ಕಾರ ಮಾಡಿರೋದ್ರಿಂದ ಪರಮಾತ್ಮ ನಮ್ಮ ಮೇಲೆ ಕೋಪಕೊಳ್ಳೋದು ಬೇಡ ಅಂತ ಹೇಳಿ ಪರಮಾತ್ಮನನ್ನು ಕೂಡ ಕುರಿತು ನಮಸ್ಕಾರ ಮಾಡಿದ್ದಾನೆ ಅಂತ ಹೇಳಿದ್ದಾಯ್ತು. ಇನ್ನ ಇದು ಒಂದರ್ಥ ಹೇಳ್ತಾರೆ. ಎರಡನೇ ಅರ್ಥ ಏನ್ ಮಾಡ್ತಾರೆ ಅಂದ್ರೆ, ಏವಂ ಮಹತಾಂ ಮಹೀಯಾಂಸಂ ಶ್ರೀಹರಿಂ ನತ್ವಾ ಮಹತಃ ದೇವಾನ್ ಅಪಿ ಚತುರ್ವಿಧಾನ್ನಮತಿ. ಈಗ ಮೊದಲನೇ ಅರ್ಥ ಹೇಳಿದ್ದು ಎಲ್ಲವೂ ಪರಮಾತ್ಮನ ರೂಪಗಳು ಅಂತ. ಎರಡನೇ ಅರ್ಥ ಏನ್ ಮಾಡ್ತಾರೆ, ದೇವತೆಗಳಿಗೆಲ್ಲರಿಗೂ ನಮಸ್ಕಾರ ಅಂತ ಶುರು ಮಾಡ್ತಾರೆ. ಆ ದೇವತೆಗಳಿಗೆ ನಮಸ್ಕಾರ ಅಂತ ಹೇಳಬೇಕಾದ್ರೆ ಹೇಗೆ ವಿಭಾಗ ಮಾಡ್ತಾರೆ ಅಂದ್ರೆ, ಈಗ 4 ವಿಭಾಗ ಇದೆ. ಮಹದ್ಭ್ಯ, ಯುವಭ್ಯ, ವಟುಭ್ಯ, ಶಿಶುಭ್ಯ ಅಂತ. ಶಿಶು, ವಟು, ಯುವ ಮತ್ತು ಮಹತ್. ಇಲ್ಲಿ ಏನ್ ಮಾಡ್ತಾರೆ, ನಮೋ ಮಹದ್ಭ್ಯ ಅಂತ ಏನಿದೆ ಅಲ್ಲಿ ಮಹಜ್ಜನರು ಅಂದ್ರೆ ಯಾರಪ್ಪ ಅಂದ್ರೆ 3 ಜನರು ಸೇರ್ಕೊಳ್ತಾರ್ರಿ. ಅದರಲ್ಲಿ ಯಾರ್ಯಾರು, ವಿಷ್ಣು ಬ್ರಹ್ಮ ರುದ್ರ ಅಂತ ಒಂದು ಕ್ಯಾಟಗರಿ. ಆ ನಮೋ ಮಹದ್ಭ್ಯ ಅನ್ನೋ ಕಡೆ ಅದು ಬಹುವಚನ ಮಹದ್ಭ್ಯ ಅಂತ. ಯಾರನ್ನು ತಗೋಬೇಕು, 3 ಜನ ಮಿನಿಮಮ್ ತಗೊಳ್ಬೇಕು. ಯಾರನ್ನು ತಗೊಳ್ಬೇಕು, ಪರಮಾತ್ಮ, ಚತುರ್ಮುಖ ಬ್ರಹ್ಮ, ರುದ್ರ, ಈ 3 ಜನರಿಗೆ ತಗೊಂಡು ಅವರಿಗೆ ನಮಸ್ಕಾರ ಅಂತ ಒಂದರ್ಥ. ಆದರೆ ಒಂದು ಸಂಶಯ ಬರುತ್ತೆ, ಈ ವಿಷ್ಣು ಈಗ ಹಿಂದೆ ಮೊದಲನೇ ಅರ್ಥದಲ್ಲಿ ವಿಷ್ಣುವಿಗೆ ಎಲ್ಲ ರೂಪಗಳನ್ನು ತಗೊಂಡು ನಮಸ್ಕಾರ ಮಾಡಾಗಿದೆ. ಮತ್ತ್ಯಾಕೆ ವಿಷ್ಣು ಪ್ರಸಕ್ತನಾದ ಇಲ್ಲಿ ಮಹದ್ಭ್ಯ ಅನ್ನೋದ್ರಿಂದ? ಅದು ದೇವತೆಗಳನ್ನು ತಗೊಳ್ಬೇಕಾದ್ರೆ ಪರಮಾತ್ಮನ ಯಾಕೆ ಸೇರಿಸ್ಕೊಳ್ಬೇಕ್ರಿ ಅಂತ ಒಂದು ಸಂದೇಹ ಬರುತ್ತೆ. ಈ ಸಂದೇಹವನ್ನು ವಿಷ್ಣು ತೀರ್ಥರೇ ಎತ್ತುಕೊಂಡು ಉತ್ತರ ಹೇಳ್ತಾರೆ. ಸತ್ಯಂ ದೇವತ್ವೇನ ಅತ್ರ ಗ್ರಹಣಾತ್. ನೋಡ್ರಿ, ಪರಮಾತ್ಮನ ನಮಸ್ಕಾರ ಮಾಡಾಗಿದೆ, ಆದ್ರೂ ಈಗ ದೇವ ದೇವ ಅನ್ನೋ ಶಬ್ದಕ್ಕೆ ಈಗ ನಾವು ಮನುಷ್ಯರು ಯಾರಪ್ಪ ಅಂತ ಕೇಳಿದ್ರೆ ಏನ್ ಹೇಳ್ತೀವಿ, ಮನುಷ್ಯತ್ವ ಯಾರಲ್ಲಿದೆಯೋ ಅವರೆಲ್ಲ ಮನುಷ್ಯರು. ಹಾಗೆ ದೇವತ್ವ ಅನ್ನೋದು ಒಂದೊಂದು ಜಾತಿ. ಆ ದೇವತ್ವ ಯಾರಲ್ಲಿದೆಯೋ ಅವರೆಲ್ಲ ದೇವತೆಗಳು. ಈ ದೇವತ್ವ ಪರಮಾತ್ಮನಲ್ಲೂ ಇದೆ. ಆದ್ದರಿಂದ ನಾವು ತಗೊಂಡಿದ್ದೀವಪ್ಪ, ದೇವತ್ವ ಅನ್ನೋ ಜಾತಿ ಪರಮಾತ್ಮನಲ್ಲೂ ಇದೆ. ಆದ್ದರಿಂದ ವಿಷ್ಣು ಬ್ರಹ್ಮರುದ್ರರನ್ನ ಮಹತ್ ಶಬ್ದದಿಂದ ನಾವು ಪರಿಗಣನೆ ಮಾಡಿದ್ದೇವೆ.
ಅದಕ್ಕೂ ಕೂಡ ವಿಷ್ಣು ತೀರ್ಥರಿಗೆ ಎಷ್ಟು ತಾವು ಹೇಳುವ ಅರ್ಥವನ್ನ ಅದು ಏನಪ್ಪ ಏನೇನೋ ಅರ್ಥ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಬಾರದು. ಅದಕ್ಕೆ ಮತ್ತೆ ಅವರು ಪ್ರಮಾಣ ಕೊಡ್ತಾರೆ. ಭಾಗವತದಲ್ಲೇ ಪ್ರಮಾಣ. ಅವ್ರು ಏನ್ ಅರ್ಥ ಬರೆದ್ರು ವಿಷ್ಣು ತೀರ್ಥರು ಭಾಗವತದಿಂದಲೇ ನೋಡಿ ನಾವು ಈ ಅರ್ಥವನ್ನು ತೆಗಿತಾ ಇದ್ದೀವಿ ಅಂತ ಒಂದು ಪ್ರಮಾಣ ಕೊಡ್ತಾರೆ. ಮುಂದೆ ಇಲ್ಲೇ ಬರುತ್ತೆ, ಏನ್ಯೇ ವಿಭೀಷಣ ಹನುಮದುಪೇಂದ್ರ ದತ್ತ ಪಾರ್ಥಾಷ್ಟಿಷೇಣ ವಿದುರಶ್ರುತದೇವ ಮುಖ್ಯಾಹ. ಈ ಬ್ರಹ್ಮೋಪದೇಶ ಪ್ರಕರಣದಲ್ಲಿ ಹರಿಯ ಪರಮಾತ್ಮನ ಅನುಗ್ರಹದಿಂದ ಯಾರ್ಯಾರಪ್ಪ ಮುಕ್ತರಾಗಿದ್ದಾರೆ, ಯಾರ್ಯಾರು ಪರಮಾತ್ಮನ ಭಗವದ್ ಅನುಗ್ರಹದಿಂದ ಮುಕ್ತರಾದ ರಾಜರ್ಷಿಗಳು ದೇವತೆಗಳು ಅಂತ ಕೇಳಿದಾಗ ಬ್ರಹ್ಮದೇವರು ನಾರದರಿಗೆ ಹೇಳುವ ಶ್ಲೋಕ, ವೇದಾಹಮಂಗ ಪರಮಸ್ಯ ಹಿ ಯೋಗಮಾಯಾಂ ಯೂಯಂ ಭವಶ್ಚ ಭಗವಾನ್ ಅಥ ದೈತ್ಯವರ್ಯಃ ಪತ್ನಿ ಮನೋಃ ಸಚ ಮನುಃ ತದಪತ್ಯಭೂತಾಃ ಪ್ರಾಚೀನ ಬರ್ಹಿರುಭುರಂಗವು ತದ್ರುಹಶ್ಚ. ಯಾರ್ಯಾರು ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ದೇವತೆಗಳು ಅಂತ ಒಂದು ಲಿಸ್ಟ್ ಮಾಡ್ತಾರೆ, ಪಟ್ಟಿ ಮಾಡ್ತಾರೆ ಬ್ರಹ್ಮದೇವರು. ಅದರಲ್ಲಿ ಪ್ರಹ್ಲಾದ, ಸ್ವಯಂಭೂಮನು, ಅವನ ಹೆಂಡತಿ ಶತರೂಪಾದೇವಿ ಅಂತೆಲ್ಲ ಹೇಳ್ತಾ ಬರ್ತಾ ರಾಜರ್ಷಿಗಳು ಇಕ್ಷ್ವಾಕುರೈಲ ಮುಚುಕುಂದ ವಿದೇಹಗಾಧಿ ರಗ್ಭಂಬರೀಷ ಸಗರ ಗಜನಾಹುಷಾದ್ಯಾಹ ಮಾಂದ್ರಾತ್ರರರ್ಕ ಶತಧನ್ವನ ರಂತಿ ದೇವ ದೇವವ್ರತ ಬಲಿರಮೂರ್ತರಯೋ ದಿಲೀಪಃ. ಅನೇಕ ರಾಜರ ಹೆಸರು. ಆಮೇಲೆ ಮತ್ತೆ ಇನ್ನೊಂದು ಪಟ್ಟಿಯನ್ನು ಮಾಡ್ತಾರೆ, ಬ್ರಹ್ಮರ್ಷಿಗಳು ಅನ್ನೋ ಪಟ್ಟಿಯನ್ನು ಮಾಡ್ತಾನೆ. ಸೌಭರ್ಯುದಂಕ ಶಿಬಿದೇವಲ ಪಿಪ್ಪಲಾದಾಹ ಸಾರಸ್ವತೋದ್ಧವ ಪರಾಶರ ಭೂರಿಷೇಣಾಹ ಏನ್ಯೇ ವಿಭೀಷಣ ಹನುಮದುಪೇಂದ್ರ ದತ್ತ ಪಾರ್ಥಾಷ್ಟಿಷೇಣ ವಿದುರಶ್ರುತದೇವ ಮುಖ್ಯಾಹ ಅಂತ ಪಟ್ಟಿ ಮಾಡ್ತಾನೆ. ಈ ಪಟ್ಟಿಗಳಲ್ಲಿ ಏನಾಗಿದೆ ಅಂದ್ರೆ ಇವರೆಲ್ಲ ದೇವತೆಗಳು, ಬ್ರಹ್ಮರ್ಷಿಗಳು, ರಾಜರ್ಷಿಗಳು ಅಂತೆಲ್ಲ ಪಟ್ಟಿ ಮಾಡ್ತಾ ಒಂದು ಕಡೆ ಏನ್ ಮಾಡಿದ್ದಾರೆ, ಪರಮಾತ್ಮನನ್ನು ಸೇರಿಸ್ಬಿಟ್ಟಿದ್ದಾರೆ ಆ ಲಿಸ್ಟಲ್ಲಿ. ಏನ್ಯೇ ವಿಭೀಷಣ ಹನುಮದ್ ಉಪೇಂದ್ರ ದತ್ತ ಪಾರ್ಥಾಷ್ಟಿಷೇಣ ವಿದುರ ಶ್ರುತದೇವ ಮುಖ್ಯಾಹ. ವಿಭೀಷಣ, ಹನುಮಂತ, ಉಪೇಂದ್ರ, ದತ್ತಾತ್ರೇಯ, ಇನ್ನ ಬೇರೆ ವಿದುರ, ಶ್ರುತದೇವ ಅವರೆಲ್ಲ. ಅಲ್ಲಿ ಏನ್ ಮಾಡಿದ್ದಾರೆ, ಉಪೇಂದ್ರ ಅಂದ್ರೆ ವಾಮನ, ದತ್ತಾತ್ರೇಯ ಅದು ಪರಮಾತ್ಮನ ರೂಪ. ಆ ದೇವತೆಗಳ ಹೇಳುವ ಲಿಸ್ಟಲ್ಲಿ ದೇವರನ್ನು ಸೇರಿಸ್ಬಿಟ್ಟಿದ್ದಾರೆ. ಅದರಿಂದ ವಿಷ್ಣು ತೀರ್ಥರು ಏನ್ ಮಾಡ್ತಾರೆ ನೋಡ್ರಿ, ನಾನ್ ಮಾಡಿರೋದು ಕರೆಕ್ಟ್ ಆಗಿದೆ ವ್ಯಾಖ್ಯಾನ, ಪರಮಾತ್ಮನನ್ನ ದೇವತೆ ಅಂತ ಕನ್ಸಿಡರ್ ಮಾಡಬಹುದು ಅಂತ ಹೇಳಲಿಕ್ಕೆ ಅವ್ರಿಗೆ ಈ ಶ್ಲೋಕ ಸಹಾಯ ಆಯಿತು. ಈ ಶ್ಲೋಕವನ್ನ ಮುಂದೆ ಬ್ರಹ್ಮೋಪದೇಶ ಪ್ರಕರಣದಲ್ಲೇ ತಗೊಳ್ತಾರೆ. ಆದ್ರೂ ಭಾಗವತದಲ್ಲಿ ಪರಮಾತ್ಮನನ್ನ ದೇವತೆಗಳ ಗಣದಲ್ಲಿ ಸೇರಿಸಿದ್ದಾರೆ ಅನ್ನೋದಕ್ಕೆ ಒಂದು ಪ್ರಮಾಣ ಸಿಕ್ತವ್ರಿಗೆ. ಅದಕ್ಕೆ ಏನ್ ಮಾಡಿದ್ರು, ಮಹದ್ಭ್ಯ ಅಂತಂದ್ರೆ ಈ 3 ದೇವತೆಗಳನ್ನು ಇಟ್ಕೊಳ್ಬೇಕು. ಆಮೇಲೆ ಈಗ ಒಂದು ಪ್ರಶ್ನೆ ಬರುತ್ತೆ, ಅವರೇ ಪ್ರಶ್ನೆ ಮಾಡಿಕೊಂಡು ಉತ್ತರ ಕೊಡ್ತಾರೆ. ಏನಪ್ಪಾ ಅಂದ್ರೆ, ಈಗ ನೀವು 3 ಈ ಮಹದ್ಭ್ಯ ಅನ್ನೋದ್ರಿಂದ 3 ಜನ ದೇವತೆಗಳನ್ನು ತೆಗೆದುಕೊಂಡ್ರಿ. ಅದಕ್ಕೆ ಕ್ವೈಟ್ ಆಪೋಸಿಟ್ ಅಂದ್ರೆ ಅದಕ್ಕೆ ವಿರುದ್ಧವಾದದ್ದು ಯಾವುದು, ಶಿಶುಭ್ಯ ಅಂತ. ಆ ಕಡೆ ದೊಡ್ಡೋರು, ಈ ಕಡೆ ತುಂಬಾ ಚಿಕ್ಕವರು ಶಿಶುಗಳು. ಮಧ್ಯದಲ್ಲಿ ಇನ್ನೆರಡಿದೆ, ಯಾವುದು, ವಟುಗಳು ಮತ್ತು ಯುವಕರು ಅಂತ ಇನ್ನೆರಡಿದೆ. ಅಲ್ಲಿ ಪ್ರಶ್ನೆ, ಅಲ್ಲ ದೇವತೆಗಳು ಎಲ್ಲರೂ ಕೂಡ ಅವರು ಅಮರರು. ಅಮರ ಅಂತಂದ್ರೆ ಏನು, ಸಾವೇ ಇಲ್ಲ ಅವರಿಗೆ, ನಿರ್ಜರರು, ಮುಪ್ಪೇ ಇಲ್ಲ. ಅಮರ ಮತ್ತು ನಿರ್ಜರ ಅಂತಾನೆ ಅವರಿಗೆ ಹೆಸರಿದೆ. ಅಮರಕೋಶದಲ್ಲಿ ಸ್ಟಾರ್ಟ್ ಆಗೋದೇ ಹಾಗೆ, ಅಮರ ನಿರ್ಜರ ದೇವಾಹ ತ್ರಿದಶ ವಿಬುಧಾಸುರಾಹ ಅಲ್ವಾ. ಅವರು ಸಾವಿಲ್ಲ ಮತ್ತು ಮುಪ್ಪಿಲ್ಲ. ಆದ್ರಿಂದ ಅವರಿಗೆ ವಾರ್ಧಕ್ಯ ಅನ್ನೋ ಅವಸ್ಥೆನೇ ಇಲ್ಲ. ಆ ವೃದ್ಧತ್ವ ಎನ್ನುವ ನೀವು ಮಹತ್ವದಲ್ಲಿ ಅವರ, ಈಗ ಮಹತ್ವ ಅಂದ್ರೆ ವೃದ್ಧತ್ವ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ
ವಯಸ್ಸಿನಿಂದ, ಯಾಕೆಂದ್ರೆ ಚತುರ್ಮುಖ ಬ್ರಹ್ಮ ಇಟ್ಕೊಂಡಿದ್ದೀರಿ, ಬಹಳ ವಯಸ್ಸಾಗಿದೆ ಅವರಿಗೆ. ಆದ್ದರಿಂದ ಅವರಿಗೆ ಅಂತಹ ಕ್ಯಾಟಗರಿ ಇಲ್ಲ, ಅವ್ರನ್ನ ಸೇರಿಸೋದು ಹೇಗೆ? ಅದು ಅಲ್ಲದೆ ಅವರು ಅಮರರು ಅಂತಂದ್ರೆ ಅವರಿಗೆ ಮರಣ ಇಲ್ಲ, ಪುನರ್ಜನ್ಮ ಇಲ್ಲ. ಆದ್ರಿಂದ ಅವರಿಗೆ ಶಿಶುರೂಪ ಹೇಗೆ ಬರ್ಲಿಕ್ಕೆ ಸಾಧ್ಯ? ಮೊದಲನೇ ಇದರಲ್ಲಿ ಪರಮಾತ್ಮನ ಅವತಾರಗಳೆಲ್ಲ ಅದೆಲ್ಲ ಶಿಶುರೂಪ ಯುವರೂಪ ಎಲ್ಲ ಅದು ತೋರಿಸಿದ್ದಾನೆ ಪರಮಾತ್ಮ, ಅದೆಲ್ಲ ಸರಿ ಹೋಗುತ್ತೆ, ವೇದದಲ್ಲಿ ಪುರಾಣಗಳಲ್ಲೆಲ್ಲ ಇದೆ ಸರಿ. ಆದರೆ ಈ ದೇವತೆಗಳು ಅವರು ಶಿಶು ಆಗೋದು ಹೇಗೆ? ಈಗ ಪರಮಾತ್ಮನ ಇದರಿಂದ ದೇವತೆಗಳು ಹುಟ್ಟಿದ್ರು ಅಂತಂದ್ರೆ ಅವರೇನು ನಮ್ಮ ತರಹ 16 ವಯಸ್ಸು ಶಿಶು ರೂಪದಲ್ಲಿ, ಮೊದಲು ಶಿಶು ರೂಪದಲ್ಲಿದ್ದು ಆಮೇಲೆ ಒಟುಗಳಾಗಿ ಆಮೇಲೆ ಯುವಕರಾಗ್ತಾರೆ ಅಂತಲ್ಲರಿ. ಅವ್ರು ನೇರವಾಗಿ ಅವ್ರು ಹುಟ್ಟುತ್ತಾನೆ ಯುವಕರಾಗೇ ಹುಟ್ಟುಬಿಡ್ತಾರೆ ಅವರು. ಆದ್ದರಿಂದ ಅವರು ಶಿಶುಗಳಾಗುವುದು ಹೇಗೆ? ಶಿಶುಗಳಲ್ಲ ಅಂದಮೇಲೆ ಒಟುತ್ವ ಆಗೋದು ಇಲ್ಲ, ಮತ್ತು ಯುವತ್ವನೂ ಆಗೋದಿಲ್ಲ. ಆದ್ದರಿಂದ ದೇವತೆಗಳಿಗೆ ಈ ಮಹತ್ವ, ಯುವತ್ವ, ಒಟುತ್ವ, ಶಿಶುತ್ವ ಅದು ಯಾವುದು ಕೂಡೋದೇ ಇಲ್ಲ. ಆದ್ರಿಂದ ದೇವತೆಗಳು 4 ಬಗೆಗಳಾಗಿದ್ದಾರೆ ಅಂತ ಹೇಗ್ರಿ ಹೇಳೋದು ಅಂತ ಒಂದು ಸಂಶಯ. ಆ ಪ್ರಶ್ನೆಯನ್ನ ಅವರೇ ಮಾಡ್ಕೊಳ್ತಾರೆ ವಿಷ್ಣು ತೀರ್ಥರು. ಅದಕ್ಕೆ ಉತ್ತರ ಕೊಡ್ತಾರೆ ವಿಷ್ಣು ತೀರ್ಥರು, ಇಲ್ಲ ಇಲ್ಲ, ನಾವು ಮಹತ್ವ, ಯುವತ್ವ, ವಟುತ್ವ, ಶಿಶುತ್ವ ಅದು ಹೇಳ್ತಾ ಇರೋದು ದೇವತೆಗಳಿಗೆ ವಯಸ್ಸಿನಿಂದ ಅಲ್ಲ. ವಯಸ್ಸಿನಿಂದ ಅವರ ಶರೀರದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ನಾ ಆಗ್ಲೇ ಹೇಳಿದ್ನಲ್ಲ, ಪರಮಾತ್ಮನ ಒಂದು ಅನುಗ್ರಹದಿಂದ ನಿತ್ಯ ತರುಣರವರು. ಮತ್ತೆ ಯಾವ ಅರ್ಥದಲ್ಲಿ ಹೇಳಿದ್ದೀರಿ ಅಂತಂದ್ರೆ ಅದಕ್ಕೆ ಒಂದು ದೊಡ್ಡ ಪರಿಷ್ಕಾರವನ್ನೇ ಮಾಡಿಬಿಡ್ತಾರೆ ವಿಷ್ಣು ತೀರ್ಥರು. ವಿಷ್ಣು ತೀರ್ಥರು ಮಹತ್ವಂ ನಾಮ ಕಿಂ, ಯುವತ್ವಂ ನಾಮ ಕಿಂ ಅಂತ ನಿಮ್ಮ ಏನು ಇಟ್ಟುಕೊಂಡು ಏನು ಯಾರ್ಡ್ ಸ್ಟಿಕ್ ಇಟ್ಕೊಂಡಿದ್ದೀರಿ ನೀವು? ಇವರು 3 ಜನ ಮಹತ್ವ, ಯಾರು ವಿಷ್ಣು, ಚತುರ್ಮುಖ ಬ್ರಹ್ಮ ಮತ್ತು ರುದ್ರದೇವರು ಮಹತ್ ಅಂತ ಕರೀಲಿಕ್ಕೆ. ಅದೇ ತರ ಬೇರೆಯವರನ್ನ ನೀವು ವಟುಗಳು, ಶಿಶುಗಳು ಅಂತ ಕರೀಲಿಕ್ಕೆ ಏನು ಯಾರ್ಡ್ ಸ್ಟಿಕ್ ಇಟ್ಕೊಂಡಿದ್ದೀರಪ್ಪ ಅಂತ ಕೇಳಿದ್ರೆ ಅವಾಂತರ ಪಿತ್ರಾದಿ ಸಂಬಂಧ ಸಿದ್ಧಿ ಶೂನ್ಯತ್ವಂ ಮಹತ್ವಂ. ಇದನ್ನ ಸಂಸ್ಕೃತದಲ್ಲಿ ಸ್ವಲ್ಪ ಸಂಸ್ಕೃತ ಗೊತ್ತಿರೋರಿಗೆ ಇದೆಲ್ಲ ಪರಿಷ್ಕಾರಗಳು ಅಂದ್ರೆ ಈ ಶಬ್ದಕ್ಕೆ ಇಷ್ಟ ಅರ್ಥ, ಆ ಅರ್ಥ ಎಲ್ಲಿರತ್ತೋ ಆ ಅರ್ಥವನ್ನ ಆ ಶಬ್ದದಿಂದ ಕರಿಬೇಕು. ಹೀಗೆ ಅದಕ್ಕೆಲ್ಲ ಅರ್ಥ ಮಾಡಿದ್ದಾರೆ. ಏನಪ್ಪ ಅಂದ್ರೆ ನೋಡ್ರಿ, ಮಹತ್ವ ಅಂದ್ರೆ ಪಿತ್ರಾದಿ ಸಂಬಂಧ ಶೂನ್ಯತ್ವ. ಪಿತ್ರಾದಿಗಳು, ತಂದೆ ತಾಯಿಗಳು ಇರಬಾರದು. ಅದು ಪರಮಾತ್ಮನಿಗೆ ಕೂಡತ್ತೆ, ಅದೇನು ತೊಂದರೆನೇ ಇಲ್ಲ. ಪರಮಾತ್ಮ ಅವನು ಯಾರು ತಂದೆ ಇಲ್ಲ ತಾಯಿ ಇಲ್ಲ. ಆದ್ರಿಂದ ಮಹದ್ಭ್ಯ ಅನ್ನೋ ಕಡೆ ನೀವು 3 ಜನರನ್ನು ಇಟ್ಟುಕೊಂಡಿದ್ದೀರಿ. ಯಾರು? ದೇವರು, ಚತುರ್ಮುಖ ಬ್ರಹ್ಮ ಮತ್ತು ರುದ್ರದೇವರು. ಅಲ್ಲಿ ಪರಮಾತ್ಮನಿಗಂತೂ ಇಲ್ವೇ ಇಲ್ಲ, ತಂದೆ ಇಲ್ಲ ತಾಯಿ ಇಲ್ಲ. ಆದ್ರಿಂದ ಅದು ಕೂಡತ್ತೆ. ಆದ್ರೆ ನೀವು ಚತುರ್ಮುಖ ಬ್ರಹ್ಮನನ್ನ ಹೇಗೆ ತಗೊಂಡ್ರಿ, ರುದ್ರದೇವರನ್ನ ಹೇಗೆ ತಗೊಂಡ್ರಿ ಅಂತ ಕೇಳಿದ್ರೆ, ಹೌದು, ವಿರಿಂಚೆ ಹರೇಚ ತತ್ ಸತ್ವೇಪಿ. ವಿರಿಂಚನಲ್ಲಿ, ರುದ್ರದೇವರಲ್ಲಿ ಈ ಪಿತ್ರಾದಿ ಸಂಬಂಧ ಇದೆ. ಯಾಕೆ? ಪರಮಾತ್ಮನಿಂದ ಹುಟ್ಟಿದ್ದಾರೆ ಅವರು. ಆದರೂ ಬರೀ ಪಿತ್ರಾದಿ ಸಂಬಂಧ ಅಂತ ಹೇಳೋದಿಲ್ಲ, ಅವಾಂತರ ಪಿತ್ರಾದಿ ಸಂಬಂಧ ಅಂತ ಹೇಳ್ತಾರೆ. ಅಂದ್ರೆ ಅಸಾಧಾರಣ ಪಿತೃತ್ವ ಇರ್ಬೇಕ್ರಿ. ಅಸಾಧಾರಣ ಪಿತೃತ್ವ ಇದ್ದರೆ ಅವರನ್ನ ನಾವು ಪರಿಗಣನೆ ಮಾಡ್ತೀವಿ. ಅಂದ್ರೆ ಏನರ್ಥ? ಈಗ ಚತುರ್ಮುಖ ಬ್ರಹ್ಮದೇವರಿಗೆ, ರುದ್ರದೇವರಿಗೆ ಯಾರು ಪಿತೃಗಳು? ಪರಮಾತ್ಮ ಪಿತೃ. ಅಥವಾ ರುದ್ರದೇವರಿಗೆ ಚತುರ್ಮುಖ ಬ್ರಹ್ಮನು ತಂದೆಯಾಗಿದ್ದಾನೆ. ಆದರೆ ಅವರು ಅಸಾಧಾರಣ ಪಿತೃಗಳಲ್ಲ. ಅಸಾಧಾರಣ ಪಿತೃಗಳು ಅಂದ್ರೆ ಬೇರೆಯವರು ಯಾರಿಗೂ ಪಿತೃಗಳಾಗಿರಬಾರದು ಅವರು. ಹಾಗೆ ಹೇಳಲಿಕ್ಕಾಗತ್ತಾ? ಆಗೋದಿಲ್ಲ. ಅಂದ್ರೇನು? ಈಗ ಚತುರ್ಮುಖ ಬ್ರಹ್ಮ ಅಂತ ತಗೊಂಡ್ರೆ ಅವನು ಜಗತ್ಕರ್ತಾರಿ, ಅವನು ಎಲ್ಲರಿಗೂ ಪಿತೃ. ಅವನು ಚತುರ್ಮುಖ ಬ್ರಹ್ಮದೇವರು, ಪರಮಾತ್ಮ, ಅವರು ಎಲ್ಲರಿಗೂ ಕಾರಣ. ಆದ್ರಿಂದ ಅಸಾಧಾರಣ ಪಿತೃತ್ವ ಬರಲಿಲ್ಲ. ಅಸಾಧಾರಣ ಪಿತೃತ್ವ ಅಂದ್ರೆ ಈಗ ನನಗೆ ನಮ್ಮ ತಂದೆ ಅಸಾಧಾರಣ ಪಿತ. ಯಾಕೆ? ಅವರು ಬೇರೆಯವರಿಗೆ ಕಾರಣ ಅಲ್ಲ, ನನಗೆ ಅಥವಾ ನನ್ನ ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮಂದಿರಿಗೆ ಕಾರಣ ಆಗಿರ್ತಾರೆ ನಮ್ಮ ತಂದೆ. ಅದು ಅಸಾಧಾರಣ ಪಿತೃತ್ವ. ಆದರೆ
ಪರಮಾತ್ಮ, ಚತುರ್ಮುಖ ಬ್ರಹ್ಮದೇವರು, ರುದ್ರದೇವರು ಕೂಡ ಇವರೆಲ್ಲ ಏನು, ಅವರು ಅಸಾಧಾರಣ ಪಿತೃಗಳಲ್ಲ, ಅವರು ಸಾಧಾರಣ ಪಿತೃಗಳು. ಆದ್ದರಿಂದ ನಮಗೆ ಮಹತ್ವ ಅಂದ್ರೆ ಏನಪ್ಪ ಇಟ್ಕೊಂಡಿದೀವಿ ಅಂದ್ರೆ ಅಸಾಧಾರಣ ಪಿತೃತ್ವ ಇರ್ಬೇಕ್ರಿ. ಅಂತಹವರನ್ನ ನಾವು ಮಹತ್ಪದದಿಂದ ತಗೊಳ್ಳೋದಿಲ್ಲ. ಸಾಧಾರಣ ಪಿತೃತ್ವ ಇದ್ರೆ ಅದನ್ನ ತಗೊಳ್ತೀವಿ ಅಂತ ವ್ಯಾಖ್ಯಾನ. ಆದ್ರಿಂದ ಏನಾಯ್ತು, ಈ ಮಹತ್ವ ಅನ್ನೋದ್ರಿಂದ ಇವ್ರು 3 ಜನನ್ನ ತಗೊಳ್ಳಿ ಕಡ್ಡಿ ಇಲ್ಲ ಅಂತಾಯ್ತು. ಸರಿ, ಮತ್ತೆ ಶಿಶುಗಳನ್ನ ಯಾರನ್ನು ತಗೊಳ್ತೀರಿ ನೀವು ಅಂತ ಕೇಳಿದ್ರೆ ಅದು ಸ್ಕಂದ, ಇಂದ್ರ, ಚಂದ್ರ, ವರುಣ ಇವರನ್ನೆಲ್ಲ ನಾವು ಶಿಶು ಪದದಿಂದ ಗ್ರಹಣ ಮಾಡ್ತೀವಿ. ಅರ್ಭಕ, ಶಿಶು ಎಲ್ಲ ಒಂದೇ. ಯಾಕೆ ಅರ್ಭಕ ಅಂತ ವಿಷ್ಣುತೀರ್ಥರು ಹೇಳಿದ್ದಾರೆ ಅಂದ್ರೆ, ನಾ ಹೇಳಿದ್ನಲ್ಲ, ವೇದದಲ್ಲಿ ಅರ್ಭಕ ಪದ ಇದೆ, ಇಲ್ಲಿ ಶಿಶು ಪದ ಇದ್ರೆ ಅಲ್ಲಿ ಅರ್ಭಕ ಪದ ಇದೆ, ಇಲ್ಲಿ ವಟು ಪದ ಇದ್ರೆ ಅಲ್ಲಿ ಆಶೀನ ಪದ ಇದೆ. ಆದ್ದರಿಂದ ಆ ವೇದಕ್ಕೂ ಕೂಡ ಅರ್ಥ ಆಗಿರ್ಬೇಕು. ಅದಕ್ಕೆ ಅಲ್ಲಿರೋ ಪದಗಳನ್ನು ಬಳಸ್ತಾರೆ. ಅರ್ಭಕ ಪದ ಪದ ಪರ್ಯಾಯ ಶಿಶು ಪದೇನ. ಅದರಿಂದ ಆ ಶಿಶು ಪದದಿಂದ ಈ ಸ್ಕಂದ ಮತ್ತು ಇಂದ್ರಾದಿಗಳನ್ನ ತಗೊಂಡಿದ್ದೀವಿ. ಹೌದು, ಮತ್ತೆ ಆ ಸ್ಕಂದ ಮತ್ತು ಇಂದ್ರಾದಿಗಳಲ್ಲೇ ನೀವು ಅವ್ರನ್ನ ತಗೊಂಡ್ಬಿಟ್ರೆ ಮಹದ್ಭ್ಯ ಅಂದ್ರೆ ಈ 3 ಜನ, ಶಿಶುಭ್ಯ ಅಂದ್ರೆ ಎಲ್ಲ ದೇವತೆಗಳು. ಮತ್ತೆ ಈಗ ವಟುಗಳು ಮತ್ತೆ ಯುವಕರು ಅಂದ್ರೆ ಯಾರನ್ನು ತಗೊಳ್ಬೇಕು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಇಲ್ಲ ಇವರನ್ನೇ. ಯಾರು ಸ್ಕಂದ, ಇಂದ್ರ ಅಂದ್ರೆ ರುದ್ರದೇವರನ್ನು ಬಿಟ್ಟು ಇನ್ನೆಲ್ಲ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ವಟುಗಳೂ ಆಗ್ತಾರೆ, ಯುವಕರೂ ಆಗ್ತಾರೆ, ಶಿಶುಗಳು ಆಗ್ತಾರೆ. ಯಾವ ದೃಷ್ಟಿಯಿಂದ ಅಂತ ಕೇಳಿದ್ರೆ ಆ ಅಜರಾಮರರಾದ ಆ ದೇವತೆಗಳಿಗೆ ಕೇವಲ ವಯಸ್ಸಿನಿಂದ ಹೇಳಲಿಕ್ಕಾಗಲ್ಲ, ಗುಣದಿಂದ ಹೇಳ್ತಾರೆ. ಗುಣದಿಂದ ಅಂತಂದ್ರೆ ಅವರು ಕೂಡ ದೇವರ ತರ ಎಲ್ಲ ಯೌವನ ಯುವಕ ರೂಪ ನಿತ್ಯ ತರುಣರೇ. ಆದ್ರೂ ದೇವತೆಗಳಲ್ಲಿ ಏನಪ್ಪ ಒಂದು ಮಹಿಮೆ ಅಂತಂದ್ರೆ, ಅವರು ಸುಮಧ್ವಿಜದಲ್ಲಿ ಬರುತ್ತಿದ್ದು ಸದಾ ಸಮಸ್ತ ಶಮಭಾಗ್ ಸುರೇಶ್ವರ. ದೇವತೆಗಳು ಏನಪ್ಪಾ ಅಂದ್ರೆ ಅವರಿಗೆ ನೋಡ್ರಿ 4 ವರ್ಣಾಶ್ರಮ, 4 ಆಶ್ರಮಗಳನ್ನ ಅವರು ಒಟ್ಟು ಏಕಕಾಲದಲ್ಲಿ ಪಾಲಿಸ್ತಾ ಇರ್ತಾರೆ. ಅಂದ್ರೆ ಈಗ ಮಧ್ವಾಚಾರ್ಯರು ಈಗ ಇಲ್ಲಿ ಸನ್ಯಾಸಿಗಳಾಗಿದ್ರು. ಹಂಗಾದ್ರೆ ಅವರು ಆಗ ಗೃಹಸ್ಥರಾಗಿರ್ಲಿಲ್ಲ, ಅವಾಗ ಅವರು ಬ್ರಹ್ಮಚಾರಿಗಳಾಗಿರ್ಲಿಲ್ಲ ಅಂತಿಲ್ಲ. ದೇವತೆಗಳು ಎಲ್ಲಾ ಕಾಲದಲ್ಲೂ ಕೂಡ 4 ಆಶ್ರಮವನ್ನ ಪಾಲಿಸ್ತಾ ಇರ್ತಾರೆ. ಅಂತಹ ಮಹಿಮೆ ಅಂದ್ರೆ ಒಂದೊಂದು ಆಶ್ರಮದಲ್ಲಿ ಏನೇನು ಧರ್ಮಾನುಷ್ಠಾನ ಹೇಳಿರ್ತಾರೆ, ಅವರು ಎಲ್ಲದರಲ್ಲೂ ಇದ್ದು ಆಚರಣೆ ಮಾಡಿ ಪುಣ್ಯ ಗಳಿಸ್ಬೇಕು ಅನ್ನೋ ಲೋಭ. ಆದ್ರಿಂದ ಅವ್ರು ಏನ್ ಮಾಡ್ತಾರೆ, ಅನೇಕ ರೂಪಗಳನ್ನು ತಗೊಳ್ತಾರೆ. ಒಂದೊಂದು ರೂಪದಿಂದ ಒಂದು ರೂಪದಿಂದ ಯಾವಾಗಲೂ ಸನ್ಯಾಸಿ ತರಹ ವರ್ತನೆ ಮಾಡಿ ಜೀವನವನ್ನು ನಡೆಸಿ ಅದರಲ್ಲಿ ಮಾಡುವ ಭಾಗವತ ಧರ್ಮ ಅನುಷ್ಠಾನಗಳನ್ನೆಲ್ಲ ಮಾಡಿ ಪರಮಾತ್ಮನನ್ನ ಪ್ರೀತಿಗೊಳಿಸ್ತಾರೆ. ಹಾಗೆ ಈ ದೇವತೆಗಳಿಗೆ ವಟುರೂಪ, ಶಿಶುರೂಪ ಮತ್ತು ಯುವರೂಪ, ಹೀಗೆ ಅನೇಕ ರೂಪಗಳನ್ನು ತೆಗೆದುಕೊಂಡು ಅವರು ಜೀವನವನ್ನು ನಡೆಸ್ತಾ ಇರ್ತಾರೆ. ಇದರಿಂದ ನಮಗೇನ್ರಿ ಲಾಭ? ಅವ್ರು ಮಾಡ್ತಾ ಇರಲಿ, ಅಂತಹ ಬೇರೆ ಬೇರೆ ರೂಪಗಳನ್ನು ಹೊಂದಿದ್ದಾರೆ ಅಂತ ಸ್ತುತಿ ಮಾಡ್ಬೇಕಾ? ಹೌದು, ಮಾಡಬೇಕು ಅಂತಾರೆ ವಿಷ್ಣು ತೀರ್ಥರು. ಅದನ್ನ ಆಚಾರ್ಯರು ಹೇಳಿದ್ದಾರೆ. ಈ ವೇದ ಮಂತ್ರದಲ್ಲಿ ಭಾಷ್ಯ ಬರಿಬೇಕಾದ್ರೆ ಇದಕ್ಕೆ ಈ ತರಹ ಅನೇಕ ರೂಪಗಳನ್ನು ಉಳ್ಳ ಎನ್ನುವ ಅರ್ಥವನ್ನು ಬರೆದಿದ್ದಾರೆ. ಅದಕ್ಕೆ ವಿಷ್ಣು ತೀರ್ಥರು ಕೂಡ ಅದಕ್ಕೆ ಸರಿಯಾಗಿ ಅರ್ಥವನ್ನು ಬರೀತಾರೆ. ಅದರಲ್ಲಿ ಆಚಾರ್ಯರು ತಿಳಿಸಿಕೊಟ್ಟಂತೆ ಅವರು ಸೂಚನೆ ಮಾಡಿದ ಮಾರ್ಗದಲ್ಲೇ ಇವರು ಅರ್ಥವನ್ನು ಬರೀತಾರೆ. ಏನು, ಈ ಪರಮಾತ್ಮನ ಈ ದೇವತೆಗಳ ಬೇರೆ ಬೇರೆ ರೂಪಗಳು ಅಂತೆಲ್ಲ ಏನಿದೆ ಅದರ ಸ್ತುತಿಯನ್ನ ಮಾಡಿದರೆ ಅವರ ಮಹಾತ್ಮೆಯನ್ನ ಪ್ರತಿಪಾದನೆ ಮಾಡಿದಂತೆ ಆಯಿತು. ಅದರಿಂದ ಅವರಿಗೆ ಪ್ರೀತಿ ಅಂದ್ರೆ ಏನು, ದೇವತೆಗಳು ನನ್ನನ್ನ ಚೆನ್ನಾಗಿ ತಿಳ್ಕೊಂಡಿದ್ದಾನಪ್ಪ, ಇವನು ನನ್ನನ್ನ ಅಪಾರ್ಥ ಸರಿಯಾಗಿ ತಿಳ್ಕೊಳ್ಳಕ್ಕೆ ಹೋದಾಗೆಲ್ಲ ಇವನು ಸರಿಯಾಗಿ ತಿಳ್ಕೊಂಡಿದ್ದಾನೆ ಅಂತ ಸಂತೋಷ ಆಗತ್ತೆ. ಈಗ ಒಂದು ದೊಡ್ಡ ಸಭೆಗೆ ಒಬ್ರು ಜ್ಞಾನಿಗಳು ಬಂದಿರ್ತಾರೆ. ಆ ಜ್ಞಾನಿಗಳು ಬಂದಾಗ ಬೇಡ, ನಾವು ಯಾವುದೋ ಒಂದು ಕಾನ್ಫರೆನ್ಸು ಅಲ್ಲಿ ಏನೋ ಒಂದು ಸಭೆಯಲ್ಲಿ ಒಬ್ಬರು ಅಧ್ಯಕ್ಷರು ಅಂತ ಯಾರನ್ನೋ ಕರೆದಿರ್ತೀವಿ.
ಅವನು ಮಲ್ಟಿ PhD, ಎಲ್ಲೆಲ್ಲೋ ದೊಡ್ಡ ದೊಡ್ಡ ಸಂಸ್ಥೆಯಲ್ಲಿ ಅವನು ಎಲ್ಲ ಕಾರ್ಯವನ್ನು ನಿರ್ವಹಿಸಿ ಬಹಳ ದಕ್ಷನಾಗಿರ್ತಾನೆ. ಅವನನ್ನ ವೆಲ್ಕಮ್ ಸ್ಪೀಚಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ, ಇವರು ಇಂತಹವರು, ಇವನು 10th ಕ್ಲಾಸ್ ಪಾಸ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ರೆ, ಅವನು 10th ಪಾಸ್ ಮಾಡಿದ್ದಾನೆ, ತಪ್ಪಲ್ಲ ಅದು. ಆದರೆ 10th ಪಾಸ್ ಮಾಡಿ ಸಿಕ್ಕಾಪಟ್ಟೆ ಎಲ್ಲ ಓದಿ ಅನೇಕ ಯೂನಿವರ್ಸಿಟಿಯಿಂದ PhD, ಗೋಲ್ಡ್ ಮೆಡಲಿಸ್ಟು, ಅನೇಕ ಸಂಸ್ಥೆಗಳನ್ನು ನಿರ್ವಹಣೆ ಮಾಡುವಂತಹ ಶಕ್ತಿ ಎಲ್ಲ ಇದ್ದವನ್ನ ಇವನು ಸಾಮಾನ್ಯ ಕಾರ್ಯನ 10th ಪಾಸ್ ಮಾಡಿದ್ದಾನೆ ಅಂತಂದು ಬಿಟ್ರೆ ಅವಮಾನ. ಅವನನ್ನ ಕೊಲೆ ಮಾಡ್ದಂಗೆನೆ ಅದು. ಆದ್ರಿಂದ ಅವರಲ್ಲಿ ಏನು ಗುಣಗಳಿರುತ್ತೆ ಅದನ್ನ ಹೇಳಿ ಮಾಡಿದಾಗ ಅವನಿಗೂ ಸಂತೋಷ ಆಗತ್ತೆ. ಅದರಂತೆ ದೇವತೆಗಳಿಗೆ ಈ ತರಹ ಅನೇಕ ಆಶ್ರಮಗಳು, ಅನೇಕ ರೂಪಗಳು, ಯಾವಾಗಲೂ ಒಂದಾದ್ಮೇಲೆ ಒಂದು ಅಂತಲ್ಲ, ಯಾವಾಗಲೂ ಕೂಡ ಇಂತಹ ಬೇರೆ ಬೇರೆ ರೂಪಗಳನ್ನು ತೆಗೆದುಕೊಂಡು ಅವರು ಪರಮಾತ್ಮನನ್ನ ಸೇವೆ ಮಾಡ್ತಾ ಇರ್ತಾರೆ. ಆದ್ದರಿಂದ ಏನು ಇಲ್ಲಿ ಎರಡನೇ ಅರ್ಥದಲ್ಲಿ ದೇವತೆಗಳಿಗೆ ಇದೆಲ್ಲ ಅರ್ಥವನ್ನು ಹೇಳಿದರೂ ಅದು ಕೂಡ ಕೇವಲ ಏನಪ್ಪ ಶ್ಲೋಕದಲ್ಲಿ ಹೀಗಿದೆ ಅದನ್ನು ಕೂಡಿಸ್ತಾ ಇದ್ದಾರೆ ಅಂತಲ್ಲ. ಈ ತರಹ ಅವರ ಮಹಿಮೆಗಳನ್ನು ತಿಳ್ಕೊಳ್ಳೋದ್ರಿಂದ ಅವರು ನಮ್ಮ ಮೇಲೆ ಪ್ರೀತಿಯನ್ನ ಹೊಂದುತ್ತಾರೆ. ಅದರಿಂದ ಪ್ರಯೋಜನ, ಲಾಭ ಇದೆ. ಇಲ್ಲಿ ವಸ್ತುತಃ ಅವನಿಗೇನ್ ಬೇಕಾಗಿದೆ ಅಂತಂದ್ರೆ, ಆ ದೇವರು ಹೇಗೆ ಕೋಪಗೊಳ್ಳಬಾರದು ಬ್ರಹ್ಮಜ್ಞಾನಿಗಳನ್ನು ನಾನು ಆಡಿದ್ರಿಂದ ಅಂತಿದೆ, ಹಾಗೆ ದೇವತೆಗಳು ಕೂಡ ನನ್ನ ಮೇಲೆ ಕೋಪಗೊಳ್ಳಬಾರದು ಅಂತ ದೇವತೆಗಳಿಗೂ ಕೂಡ ಈ ಶ್ಲೋಕದಲ್ಲಿ ನಮಸ್ಕಾರ ಮಾಡಿ, ಆ ದೇವತೆಗಳೆಲ್ಲ ಲಿಸ್ಟಲ್ಲಿ ಪರಮಾತ್ಮನು ಇದ್ದಾನೆ, ಅದನ್ನು ಕೂಡ ಈ ಮಹದ್ಭ್ಯ ಅನ್ನೋದರಲ್ಲಿ ಪರಮಾತ್ಮನನ್ನು ಸೇರಿಸಿ, ಯಾಕೆಂದ್ರೆ ದೇವತ್ವ ಅವನಲ್ಲೂ ಇದೆ ಅಂತ ಹೇಳಿ, ಹೀಗೆ ಈ 4 ಪದಗಳಿಂದ ಬೇರೆ ಬೇರೆ ರೂಪಗಳಲ್ಲಿ ಇರುವ ದೇವತೆಗಳು, ಆ ಎಲ್ಲ ದೇವತೆಗಳಿಗೂ ಕೂಡ ನಮಸ್ಕಾರ ಅಂತ ಎರಡನೇ ಅರ್ಥವನ್ನ ಹೇಳ್ತಾರೆ. ಇನ್ನು ಇದಕ್ಕೆ ಇನ್ನೂ 2-3 ಅರ್ಥ ಇದೆ. ಅದನ್ನು ಮತ್ತೆ ಮುಂದಿನ ವಾರ ನೋಡೋಣ. ಅಂದ್ರೆ ಪರಮಾತ್ಮನ ಇನ್ನು ಯೋಗಿಗಳಿಗೆ ನಮಸ್ಕಾರ ಮಾಡ್ತಾರೆ. 3ನೇ ಅರ್ಥದಲ್ಲಿ ಯಾರು ಯೋಗಿಗಳು ಅಂತಿದ್ದಾರೆ, ಈಗ ಸನ್ಯಾಸಿಗಳು ಅಂತಿದ್ದಾರೆ, ಅವರನ್ನ ನಮಸ್ಕಾರ ಮಾಡ್ತಾರೆ. ಹೀಗೆ ಇನ್ನೂ 2-3 ಅರ್ಥವನ್ನ ಹೇಳ್ತಾರೆ. ಮತ್ತೆ ಅದನ್ನ ಮುಂದಿನ ಸಲಿ ನೋಡೋಣ. ಒಟ್ಟು ಕೊನೆಗೆ ಇಷ್ಟೆಲ್ಲ ಅರ್ಥ ಹೇಳಿ ಇದರಿಂದ ನಾವು ಏನ್ ತಿಳ್ಕೊಳ್ಬೇಕಪ್ಪ ಇಷ್ಟ ಅರ್ಥದಿಂದ ಅಂತ ಒಂದು ಸಾರಾಂಶವನ್ನು ಕೂಡ ವಿಷ್ಣು ತೀರ್ಥರು ಕೊನೆಗೆ ಹೇಳ್ತಾರೆ. ಅದನ್ನೆಲ್ಲ ಮತ್ತೆ ಮುಂದಿನ ಸರಿ ನೋಡೋಣ. ಇಲ್ಲಿಗೆ ಇವತ್ತಿನ ಪಾಠವನ್ನ ಮುಕ್ತಾಯ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.